ಈ ಭಾಗದ ನಡೆದಾಡುವ ದೇವರು ಬಾಲಬ್ರಹ್ಮಚಾರಿಗಳು 7 ಕೋಟಿ ಜಪ ಮಾಡಿರ್ತಕ್ಕಂಥ ಎಲ್ಲಾ ಲಿಂಗ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಭಕ್ತಿಯ ಧನ್ಯವಾದಗಳನ್ನು ಸಲ್ಲಿಸ್ರಿ. ಮುಂದಿನದಾಗಿ ವೇದಿಕೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ರೈತಪರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸರ್ ಮಾತಾಡ್ತಾರೆ. ಏತಮ್ಮ ಇಲ್ಲಿ ಕೇಳಿ, ಇಲ್ಲಿ ಸ್ವಲ್ಪ ಸೌಂಡ್ ಕೇಳಕತ್ತೈತಿಲ್ಲ. ಎಲ್ಲೇ ಕಬ್ಬು ಕಡ್ಯಾಗ ಟ್ರ್ಯಾಕ್ಟರ್ದಾಗಿನ ಸೌಂಡ್ ಕೇಳಿ ಕಬ್ಬ ಹೇರುತ್ತೆ. ಇಲ್ಲಿ ಎಷ್ಟು ಗದ್ದಲ ಮಾಡ್ತೀವಪ್ಪ. ಮುಗುಳು ಕೂಡ ಅಪ್ಪವ್ರು ಬಂದಾರ, ರಾಜ್ಯದ ಮೂಲೆ ರಾಜ್ಯ ನಾಯಕರು ನೋಡಿ, ಕುರುಬೂರು ಶಾಂತಕುಮಾರ್ ಅವರು ನೋಡಿ, ಎಷ್ಟು ಜನ ಎಲ್ಲ ಕಬ್ಬು ಬೆಳೆಗಾರರು ಎಲ್ಲರೂ ಬಂದಾರ ನಿಮ್ಮ ಸಲುವಾಗಿ. ನಿಮ್ಮ ಗುರ್ಲಾಪುರ್ ಸಚಿವರು ಬಂದಾರ, ಜಿಲ್ಲಾಧಿಕಾರಿಗಳು ಬಂದಾರ, ಅಶೋಕ್ ದಳವಾಯಿ ಸರ್ ಬಂದಾರ, DC ಸಾಹೇಬರು ಬಂದಾರ, ನಿಪ್ಪಾಣಿಂದ ನಮ್ಮ ರಾಜು ಪವಾರ್ ಬಂದಾರ. ನೋಡಿ ಸ್ವಲ್ಪ ಎಲ್ಲ ಹಂಗ್ಯಾಕೆ ಮಾಡುತ್ತೆ, ಸ್ವಲ್ಪ ಶಾಂತ ಇರ್ಲಿ ಒಂದ್ 20 ನಿಮಿಷ ತಮ್ಮ, ನನಗರೆ ಗೌರವ ಐತಿಲ್ಲ, ಮೌನ ಎತ್ಬಿಡ ಅಷ್ಟೇ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತಪರ ಜಿಲ್ಲಾಧಿಕಾರಿಗಳು ಈ ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಗಲ್ಕೋಡ್ ಸ್ವಾಮೀಜಿಗಳ ಪಾದಕಮಲಗಳಿಗೆ ಪಡಮಟ್ಟು, ಅದೇ ರೀತಿ ನಮ್ಮ ಸಕ್ಕರೆ ಸಚಿವರಾಗಿರುವಂಥ ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರಿಗೆ, ಅದೇ ರೀತಿ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಸಾಹೇಬ್ರವರಿಗೆ, ಹಾಗೂ ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡಲ್ಲ, ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು, ನನ್ನನ್ನು 10 ಸತಿ ಗೆರವು ಮಾಡಿರುವಂತ ರೈತ ಮುಖಂಡರು, ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ಹೋರಾಟಗಾರ ಚುನ್ನಪ್ಪ ಪೂಜಾರ್ ಅವರೇ, ಅವ್ರ ಜೊತೆ ಯಾವಾಗಲೂ ಕೈ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ, ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ, ಬಿಸಿಲು ಮಳೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ ಪ್ರತಿಯೊಂದು ಚುನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರೂಜಿರವರೇ, ಪ್ರಕಾಶ್ ನಾಯ್ಕ್ ಬೈಬಾರ್ದು, ನಿಮ್ಮ ಹೆಸರು ತಗೊಳ್ತೀನಿ. ಪವಾರ್ ಬೈತಾ ಇರ್ತಾನೆ, ಜಗಳ ನಮ್ಮ ಜೊತೆ, ಪವಾರ್ ಹೆಸರು ನಾನು ತಗೊಳ್ಳಲ್ಲ ಅಂತ ಹೇಳಿ ಪವಾರ್ ಅವರೇ, ಹಾಗೂ ನಮ್ಮ ಜಿಲ್ಲೆಯ ಟಗರು ಡಾಕ್ಟರ್ ಭೀಮಾ ಶಂಕರ್ ಗುಳೇದ್ರವರೇ, ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಬರೇ ಒಂದೇ ಮಾತು ಹೇಳ್ತೀನಿ, ನಿಮ್ಮ ಕೆಲಸ ಮುಗ್ದಿದೆ, ನಮ್ಮ ಕೆಲಸ ಶುರು ಆಗಿದೆ. ಈಗ ಮಾನ್ಯ ಸಚಿವರು ತಮ್ಮ ಜೊತೆ ಮಾತಾಡುವಾಗ ಸರ್ಕಾರದಿಂದ ಆಶ್ವಾಸನೆಗಳು ಏನೇನು ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಶಕ್ತಿ ಜಿಲ್ಲಾಡಳಿತದಿಂದ ನಾನು, ನನ್ನ SP ರವರು ತಮ್ಮ ಜೊತೆ ನಿಲ್ತ್ಕೊಂಡು ಕೆಲಸ ಮಾಡ್ತೀವಂತ ಇವತ್ತು ಭರವಸೆಯನ್ನು ನೀಡ್ತಾ ಇದ್ದೀನಿ. ಅಷ್ಟೇ ರೀ, ಸಾಕಾಯ್ತು ಅಷ್ಟೇ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಾವಾಗಲೂ ರೈತರ ಪರ ಹೆಸ್ಕಾಂ ಹುಬ್ಬಳ್ಳಿಯೊಳಗಿದ್ದಾಗಿಂದ ನಮ್ಮ ಜಿಲ್ಲಾಧಿಕಾರಿಗೆ ಬಂದಾಗ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, 31 ಜಿಲ್ಲೆಗೆ ಇಂಥ ಜಿಲ್ಲಾಧಿಕಾರಿಗಳು ಸಿಕ್ಕರಂದ್ರೆ ನಮ್ಗೆ ರಾಜಕಾರಣಿಗಳ ಅವಶ್ಯಕತೆ ಇಲ್ಲ ಅನ್ನಿಸ್ತೈತೆ ಸರ್. ಯಾಕಂದ್ರೆ ನೀವು ಆಜ್ಞೆ ಮಾಡೋಕ್ಕಿಂತ ಮುಂಚೆನ ಪಾಪ ಇಲ್ಲಿ ಬಂದು ನಮ್ಮವ್ರದಾರ ಸಚಿವರು ತಪ್ಪಳ್ಕೋಬೇಡ್ರಿ, ನಡೀತದ. ಅವರು DC ಅವರ ರೋಡ್ ಮ್ಯಾಗ ಬಂದು ಕೊಡಿಸಾದ್ರ ಬಟ್ಟಿ ಹೊಲಸಾದ್ರು ಸಹಿತ ನ್ಯಾಯದ ಪರ ಸರ್. ಯಾವಾಗ್ಲೂ ಆ ಕಡೆ ಎಷ್ಟೇ ರಾಜಕಾರಣಿಗಳಿದ್ರು ಸಹಿತ ಚುನಪ್ಪ ಪೂಜಾರಿ ಹೋರಾಟ ಹಮ್ಮಿಕೊಂಡ ಅಂದ್ರೆ ರಾಡಿ ಒಳಗೆ ಬಂದು ಕುಂತ್ ಸರ್ಕಾರಿ APMC ನಿಮ್ಮ ಆಜ್ಞೆ ಪ್ರಕಾರ ಉಳಿಸಿಕೊಟ್ಟಂತವ್ರು ಜಿಲ್ಲಾಧಿಕಾರಿಗಳಾದ ಜೋರಾದ ಚಪ್ಪಾಳೆ ಹೊಡೀರಿ. ಮುಂದಿನದಾಗಿ
ನಮ್ಮವರು ಹಿರಿಯ IAS ಅಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ದಳವಾಯಿ ಸರ್ 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 ನೀವು ಯಾವಾಗಲೂ ವೇದಿಕೆಯಾಗಿ ಮಾತಾಡೇ ಇಲ್ಲ ನಮ್ಮಲ್ಲಿ. ಈ ಸಾರಿ ನೀವು ಮಾತಾಡ್ಬೇಕು ಸರ್. ಎಲ್ಲರೂ ಜೋರ ಚಪ್ಪಾಳೆ ಹೊಡ್ರಿ. ಸಾಹೇಬರು ಮಾತಾಡ್ತಾರ. ಭೀಮಾಶಂಕರ್ ಗುಳೆ ಸರ್ ಮಾತನಾಡಬೇಕು. ನಾವು ಸ್ವಲ್ಪ ಬೇರೆದು ಮಾತಾಡಿಸ್ತಿದ್ವಿ, ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ ಮಾಡಿಲ್ಲ. ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿ ಪಾತ್ರ ಮುಗುಳುಕೋಡ್ ಅಜ್ಜಾರದಾರ, ಅವರಿಗೆ ನಮಸ್ಕಾರ ಮಾಡ್ತಾ, ಈಗೇನು 2 ದಿವಸದ ಮುಂಚೆ ನಿಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ನಮ್ಮ ಮಾನ್ಯ ಮಂತ್ರಿಗಳು. ಅವರು ತಮ್ಮ ಮಾತಿಗೆ ಬದ್ಧರಾಗಿ ಇವತ್ತು ನಿಮ್ಮ ಜೊತೆ ಮತ್ತೆ ಬಂದಿದ್ದಾರೆ. ಅವರಿಗೆ ನಮಸ್ಕರಿಸ್ತಾ, ಈ ನಮ್ಮ ಎಲ್ಲ ಹೋರಾಟದ ಹಿಂದೆ ನಮ್ಮ ಸಕ್ಕರೆ ಸಚಿವರಿಗೆ, ಮಾನ್ಯ ಸರ್ಕಾರಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಸರ್ ಅವರೇ. ತಡೆಯೋ, ಮುಂದೆ ಬರ್ತೇನೆ, ಕೊಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಲ್ಲರ ಪ್ರೀತಿ ಪಾತ್ರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ರೋಷನ್, ನನ್ನ ಆತ್ಮೀಯ ಸಹೋದರ ರೋಷನ್ ರವರೇ, ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ರೈತರ ಹೆಗಲಿಗೆ ಹೆಗಲಾಗಿ, ಬೆನ್ನಿಗೆ ಬೆನ್ನೆಲುಬಾಗಿ ಕಳೆದ 10 ದಿನಗಳಲ್ಲಿ 22 ವರ್ಷ ಆಯಿತು, ಕಳೆದ 10 ದಿನದ್ದು ಎಲ್ಲೋದವನು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ, ಹೊಸ ಹೆಸರು ಕೊಡೋಣ ಚುನಪ್ಪಂಗೆ, ಗುರ್ಲಾಪುರ ಹುಲಿ. ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲ್ಗಿ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು. ಅದರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನು ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಅವರೇ, ಗುರ್ಲಾಪುರ ಗುರು. ಹುಲಿ ಗುರು ಸರಿ ಅನ್ಸವಂತೆ ಹೆಸರು. ಪ್ರಕಾಶ್ ನಾಯಕ್ರವರೇ, ನಮ್ಮೂರು ಇನ್ನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ. ಕುರುಬೂರು ಶಾಂತಕುಮಾರ್ ಸಾಹೇಬರು ನಮಗೆ ಮುಂಚೆಯಿಂದ ಪರಿಚಯ, ಬೆಂಗಳೂರದೊಳಗಿಂದ ಪರಿಚಯ. ಮತ್ತು ನಮ್ಮ ರಾಜು ಪವಾರ್, ಎಲ್ಲರೂ ಯಾರ್ದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು. ತಗೊಂಡೆ ನಮ್ಮ ಸುಭಾಷ್ ಕಾಕ ಕಾಣಿಸವಲ್ರು, ಬಾಗಲಕೋಟೆ ಕಳಿಸಿದ್ರು. ನೀವೆಲ್ಲರೂ ತುಂಬ ಮುಖ್ಯವಾದ ಪಾತ್ರನ ವಹಿಸಿದ್ರಿ, ಮತ್ತು ಮಾಧ್ಯಮ ಮಿತ್ರರು ಕೂಡ. ನನಗೆ ಎಲ್ಲಕ್ಕಿಂತ ಖುಷಿಯಾಗಿದ್ದೇನೆಂತಂದರೆ, ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ 10 ದಿನಗಳಿಂದ. ಅದಕ್ಕಿಂತ ಇಂಪಾರ್ಟೆಂಟು, ನೀವು ಕಳೆದ 10 ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ ಅಂತಂದರೆ, ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ, ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಟ್ಸ್ ಆಫ್. ಎಷ್ಟೋ ಕಿಡಿಗೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು.
ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಾಗ ಮತ್ತೆ ಕಳೆದ ಬಾರಿ ಶಿವಾನಂದ ಪಾಟೀಲ್ ಸಾಹೇಬ್ರನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಖರೆ ಯಾರು ಹಸಿರು ಶಾಲ್ ಹಾಕೊಂಡನ ಇಲ್ಲಿ ಕುಂತಾವ ಯಾರೂ ಅವಕಾಶ ಕೊಡಲಿಲ್ಲ. ಅದಕ್ಕೆ ಮತ್ತೊಂದು ಹೆಡ್ಸ್ ಆಫ್. ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು 10 ಒಳಗೆ. ಒಂದೇ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ತನಕ ಒಂದು ನಾವು 8-10 ಮಂದಿಗೆ ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಅವ್ರಿಗೆ ಬಾರಿಸ್ತೀವಿ, ಅದು ಮಾತ್ರ ಶತಸಿದ್ಧ. ಅವ್ರು ಯಾರು ನಿಜವಾದ ರೈತರಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಅದೇ ಆಗಿದ್ದು. ಅಲ್ಲಿರ್ತಕ್ಕಂಥ ರೈತರು ನಮ್ಮ ಪೊಲೀಸರಿಗೆ ಹೇಳಿದ್ರು ಏನಂತ ಹೇಳಿ, ಸರ್ ಅವ್ರು ನಮ್ಮವರೆಲ್ಲ ಕಿಡಿಗೇಡಿಗಳು ಕಾಣಿಸಕತ್ತಾರ, ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತೇಳಿ. ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು. ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಆಯಿತು. ಮತ್ತೆ ಗುರ್ಲಾಪುರ ಹುಲಿ ಬಂತಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಜೊತೆ ಸೇರಿಕೊಂಡು ಎಲ್ಲರನ್ನೂ ಶಾಂತ ಮಾಡಿ ಸಂಜೆ ಹೊತ್ತಿಗೆ ಹಸಿರು ಶಾಲ್ದು ಹಿಂಗೆ ತಿರುಗಿಸ್ಕೊತ ಬಂದರು. ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಒಂದು ಒಗ್ಗಟ್ಟಿನ ಬಲ ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು. ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರ್ರೀ? ಗಾಂಧೀಜಿ ಏನು ಶಾಂತಿ ಪಾಠ ಹೇಳ್ಕೊಟ್ಟಿದ್ರು ಅದ್ರದ್ದು ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದ್ರಿ. ಆ ಶಾಂತಿ ಮತ್ತೆ ಅಹಿಂಸೆ ಪಾಠವನ್ನ ನಾವು ಎಂದೂ ಮರಿಬಾರ್ದು. ಮರಂಗಿಲ್ಲ ಅದಲ್ಲ. ನಾವು ಹಾಕೊಂಡಿರೋದಕ್ಕೆ ಹಾಕಿ ಅಷ್ಟೇ. ನಮ್ಮ ಜೊತೆ ನೀವು ಇದ್ದೀರಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಅಭಿನಂದನೆಗಳು, ಮತ್ತೆ ಅವ್ರ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು. 2 ನಿಮಿಷ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಮತ್ತೆ ಜಾಸ್ತಿ ಮಾತಾಡಂಗಿಲ್ಲ. ನಿಮ್ಮ ಹೋರಾಟಕ್ಕೆ, ಶಾಂತಿಯುತ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮುಂದೆ ಕೂಡ ಇದೇ ರೀತಿ ಶಾಂತಿಯುತ ಹೋರಾಟ ಇರಲಿ. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಚುನಾಪುರ್ಗೆ ಒಂದು ಹೆಸರು ಕೊಟ್ರು ಸರ್. ಇವತ್ತು ಕನಕ ಜಯಂತಿ ಅದ. ನಮ್ಮ ನಾಡಿನೊಳಗೆ ಏನೂ ಗದ್ದಲಾಗ್ಲಾರ್ದ ಸರ್ ಬೆಳಗಾವಿ ಜಿಲ್ಲೆ ರಕ್ಷಣೆ ಮಾಡಕತ್ತೀರಿ. ನಮ್ಮ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ನೀವು ಅಂತೇಳಿ ಜೋರಾಗಿ ಚಪ್ಪಾಳೆ ಹೊಡೀರಿ. ಧನ್ಯವಾದಗಳು ಸರ್. ಮುಂದಿನದಾಗಿ ಕೃಷಿ ಆಯೋಗದ ಅಧ್ಯಕ್ಷರು, ಹಿರಿಯ IAS ಅಧಿಕಾರಿಗಳಿಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ದಳವಾಯಿ ಸರ್ ಮಾತನಾಡಬೇಕಂತೇಳಿ ವಿನಂತಿ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೇನೆ, ಕೇಳ್ತಾ ಇದ್ದೇನಾ? ಇನ್ನೊಮ್ಮೆ ನಮಸ್ಕಾರ. ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಮಾನ್ಯ ಸಚಿವರು, ನನ್ನ ಕಿರಿಯ ಸಹೋದ್ಯೋಗಿಗಳಾದಂತಹ ರೋಷನ್, ಭೀಮಾಶಂಕರ್ ಮತ್ತು ತಮ್ಮೆಲ್ಲರ ಪರವಾಗಿ ಮುಂಚೂಣಿಯಲ್ಲಿ ನಿಂತಿದ್ದಂತಹ ಚುನ್ನಪ್ಪ ಅವರು ಮತ್ತು ಗುರೂಜಿ ಶಶಿಕಾಂತ್ ಅವರು, ಅವ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ರೈತರು, ರೈತ ಮುಖಂಡರು, ಇಲ್ಲಿ ನನಗೆಲ್ಲರೂ ಪರಿಚಯ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಅವರು, ಅವರ ಆರೋಗ್ಯ ಚೆನ್ನಾಗಿಲ್ಲ, ಮೈಸೂರಿನಿಂದ ಬಂದಿದ್ದಾರೆ. ಅವರ ಜೀವನವನ್ನೆಲ್ಲ ಅವರು ಕೃಷಿಗಾಗಿ, ರೈತರಿಗಾಗಿ, ವಿಶೇಷವಾಗಿ ಕಬ್ಬು ಬೆಳೆಯುವ ರೈತರಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಮತ್ತು ಇಲ್ಲಿ ನೆರೆದಂಥ ಎಲ್ಲ ನಮ್ಮ ರೈತ ಮಿತ್ರರು, ಎಲ್ಲ ಬಂಧುಗಳು, ಮಾಧ್ಯಮ ಮಿತ್ರರು, ಇಲ್ಲಿ ನನಗೆ ಇವತ್ತು ಒಂದು ವಿಶೇಷವಾದಂಥ ಸಂದರ್ಭವನ್ನು ತಾವೆಲ್ಲರೂ ಅರ್ಪಣೆ ಮಾಡಿದ್ದೀರಿ. ಯಾಕೆಂದರೆ ನಾನು ಹುಟ್ಟಿದ್ದು ಬೆಳೆದದ್ದು ಊರು ಕೌಜಲ್ಗಿ ಇಲ್ಲೇ ಪಕ್ಕದಲ್ಲೇ ಇದೆ. ಮತ್ತು ಮುಗುಳ್ಕೋಟ್ ಮಠದ ಅನೇಕ ದಶಕಗಳಿಂದ ಭಕ್ತ ಅಲ್ಲಿ ಬರ್ತಾನೆ ಇರ್ತೀನಿ. ಅದರರ್ಥ ತಮ್ಮ ಜೊತೆಗೆ
ಇವತ್ತು ಬೆರೆಯುವಂಥ ಅವಕಾಶ ನಿಮ್ಮವನಾಗಿ ಒಂದು ನನಗೆ ಸಿಕ್ಕಿದೆ. ಈಗ ನಾನು ಇಲ್ಲಿ ಬಂದು 1 ವರ್ಷ ಆಯಿತು ಕರ್ನಾಟಕಕ್ಕೆ. ಕಳೆದ 10 ವರ್ಷ ದಿಲ್ಲಿಯಲ್ಲಿದ್ದೆ. ಆದರೆ ಅಲ್ಲಿ ಕೂಡ ಕೃಷಿಗೆ ಸಂಬಂಧಪಟ್ಟಂಥ ಕೆಲಸದಲ್ಲಿಯೇ ಇದ್ದೆ. ನೀವೆಲ್ಲ ಕೇಳಿರ್ಬೋದು, ನಮ್ಮ ದೇಶದ ಕೃಷಿಕರ ಆದಾಯವನ್ನು ದ್ವಿಗುಣ ಮಾಡಬೇಕು, ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು. ಆ ಸಮಿತಿ ಅಧ್ಯಕ್ಷನಾಗಿ 10 ವರ್ಷ ಕೆಲಸ ಮಾಡಿದ್ದೇನೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ದೇಶದ ರೈತರ ಕಷ್ಟ ನನಗೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ. ಈ 10 ವರ್ಷ ಅದನ್ನು ವಿಶ್ಲೇಷಣೆ ಮಾಡಿ ಅನೇಕ ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡುವಾಗ ಇಷ್ಟೇ ಗೊತ್ತಾಯಿತು, ಕಳೆದ 78 ವರ್ಷದಲ್ಲಿ ನಮ್ಮ ದೇಶವನ್ನು ಇಡೀ ಜಗತ್ತಿನಲ್ಲಿ ಕೃಷಿ ಉತ್ಪಾದನೆಯಲ್ಲಿ 2ನೇ ಸ್ಥಾನಕ್ಕೆ ತೆಗೆದುಕೊಂಡಂಥವರು ರೈತರು. ಇವತ್ತು ಅಮೇರಿಕ, ರಷ್ಯಾ ಎಲ್ಲ ದೇಶಗಳಿಗಿಂತ ಹೆಚ್ಚಿಗೆ ಉತ್ಪಾದನೆ ನಾವು ಮಾಡ್ತಾ ಇದ್ದೇವೆ. ಆದರೆ ರೈತರ ಬವಣೆ ಇನ್ನೂ ಅದಕ್ಕೆ ಕೊನೆ ಬಂದಿಲ್ಲ. ರೈತರ ಆದಾಯ ಇನ್ನೂ ಕಡಿಮೆ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ತಿಳಿದುಕೊಂಡು ಅದನ್ನು ಸುಧಾರಣೆ ಮಾಡಬೇಕಾಗಿದೆ. ಅಂದರೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ರೈತರ ಆದಾಯ ಜಾಸ್ತಿ ಆಗ್ತಾ ಇಲ್ಲ. ಇವತ್ತು ತಮ್ಮ ಆದಾಯದ ಒಂದು ಸಂಕೇತವಾಗಿ ಇಲ್ಲಿ ಕೂಡ್ತಿದ್ದೀರಾ. ಮೊನ್ನೆ ನಾವೆಲ್ಲ ಇಲ್ಲಿ ಬಂದಾಗ ನಮ್ಮ ಮಾನ್ಯ ಸಚಿವರು ಇಲ್ಲಿ ಬಂದಿದ್ರು. ಅವರು ತಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ನನಗೆ 2 ದಿನ ಕೊಡಿ, ಇಷ್ಟೇ ಅವ್ರು ಕೇಳಿದ್ದು. 2 ದಿನ ಕೊಡಿ, ನಾನು 2 ದಿನಗಳಲ್ಲಿ ತಾವು ಯಾವ ಉದ್ದೇಶದಿಂದ ಕಳೆದ 10 ದಿವಸಗಳಿಂದ ಇಲ್ಲಿ ಇದ್ದೀರಾ ಅದಕ್ಕೆ ನಾನು ಉತ್ತರ ಸರಿಯಾಗಿ ತೆಗೆದುಕೊಂಡು ಬರ್ತೀನಿ ಅಂತ. ಆ ಮಾತನ್ನ ಉಳಿಸಿಕೊಂಡು ಇವತ್ತು ಅವರು ಬಂದಿದ್ದಾರೆ. ನಾನು ದಿಲ್ಲಿಯಲ್ಲಿದ್ದಾಗಲೇ, ಇನ್ನೂ ಇಲ್ಲಿ ಬಂದಿದ್ದಿಲ್ಲ, ಆವಾಗ ಕರ್ನಾಟಕದಿಂದ ಈ ಹೊಸ ಸರ್ಕಾರ ಬಂದ ನಂತರ ಮೊದಲೇ ಕರೆ ಬಂದಿದ್ದು ಮಾನ್ಯ ಶಿವಾನಂದ ಪಾಟೀಲ್ ಅವರಿಂದ. ಅವ್ರು ಹೇಳಿದರು, ನೀವು ಇಲ್ಲಿ ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಕರ್ನಾಟಕ ಸಕ್ಕರೆ ಸಂಸ್ಥೆಯನ್ನು ನೀವೇ ಸ್ಥಾಪನೆ ಮಾಡಿದ್ದಾರೆ, ನಾನು 2002ರಲ್ಲಿ ಸ್ಥಾಪನೆ ಮಾಡಿದ್ದೆ. ಅದನ್ನು ಹೇಗೆ ಸುಧಾರಿಸಬೇಕು, ರೈತರಿಗೆ ಅದರಿಂದ ಹೇಗೆ ಲಾಭ ಆಗ್ಬೋದು ಅನ್ನೋದನ್ನು ಅದಕ್ಕೆ ಪ್ರಶ್ನೆ ನನಗೆ ಕೇಳಿದ್ರು. ಸರ್, ನಾನು ಇಲ್ಲಿ ಬರ್ತೀನಿ, ಬಂದು ಅದನ್ನು ತಮ್ಮ ಜೊತೆ ಚರ್ಚೆ ಮಾಡಿ ಉತ್ತರ ಕಂಡುಕೊಳ್ಳೋಣ ಅಂತ ನಾನು ಹೇಳಿದ್ದೆ. ಇಲ್ಲಿ ಅವರು ಆಶ್ವಾಸನೆ ಕೊಟ್ಟ ನಂತರ ಇಲ್ಲಿಂದ ನೇರವಾಗಿ ಬೆಳಗ್ಗೆ ಹುಬ್ಬಳ್ಳಿಯಿಂದ ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ಏರ್ಪೋರ್ಟ್ನಿಂದ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು. ಮತ್ತೆಲ್ಲಿಯೂ ಇಲ್ಲ, ಮನೆಗಿಲ್ಲ, ರೂಮ್ಗಿಲ್ಲ, ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು. ಆಗಲೇ ಅವ್ರು ಮೊದಲೇ ಫೋನ್ ಮಾಡಿ, ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಸರ್ಕಾರಕ್ಕೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕರ್ನಾಟಕ ರಾಜ್ಯದ ಏನು ನಮ್ಮ ಕ್ಯಾಬಿನೆಟ್ ಇದೆ, ಮಂತ್ರಿ ಮಂಡಳ ಇದೆ, ಅದರ 1/3 ಹಿರಿಯ ಮಂತ್ರಿಗಳಲ್ಲಿ ಕೂತಿದ್ರು. ಅಂದರೆ 32 ಸಂಖ್ಯೆಯಲ್ಲಿ ಕನಿಷ್ಠ 10 ಜನ ಮಂತ್ರಿಗಳಲ್ಲಿ ಕೂತಿದ್ರು. ಅದ್ರಲ್ಲಿ ಯಾರ್ಯಾರು? ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು. ಆಮೇಲೆ ನಮ್ಮ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಮಾನ್ಯ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಮತ್ತು ಮಾನ್ಯ HK ಪಾಟೀಲ್ ಅವರು ತಮಗಿಲ್ಲಿ ಬಂದಿದ್ದರು. ಅವರು ಅಲ್ಲಿ ಕೂತಿದ್ರು. ಈ ರೀತಿ ಎಲ್ಲರೂ ಅಲ್ಲಿದ್ದರು. ಪ್ರಿಯಾಂಕಾ ಖರ್ಗೆ ಅವರಿದ್ದರು, ತಿಮ್ಮಾಪುರ್ ಅವರಿದ್ದರು. ಅಂದರೆ ನಾನು ಹೇಳೋದಿಷ್ಟೇ, ಸರ್ಕಾರಕ್ಕೆ ಹೇಗೆ ಮಾನ್ಯ ಸಚಿವರು ಇಲ್ಲಿಂದಲೇ ಅವರಿಗೆ ತಿಳಿಸಿದ್ರು ಏನು ನಾವು ಮಾಡಬೇಕಾಗಿದೆ, ರೈತರ ಬವಣೆ ಏನಿದೆ, ಅದಕ್ಕಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ 1/3 ಮಂತ್ರಿಗಳು ಅಲ್ಲಿ ಕೂತಿದ್ರು. 10 ನಿಮಿಷದಲ್ಲಿ ಚರ್ಚೆ ಆಗಿ ಆಯಿತು, ನಾವು ಸಹಾಯ ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡ್ರು. 10 ನಿಮಿಷ. ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ, ನಾನು ಹೇಳೋದಿಲ್ಲ. ಅಂದರೆ ತಮ್ಮ ಪರವಾಗಿ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಿ ಬಯಸ್ತೇನೆ.
ಅದಾದ ನಂತರ ಏನು ಅಲ್ಲಿ ಸಭೆ ಆಯಿತು, ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ. ಅಲ್ಲಿ ಬಹಳ ಖಂಡಿತವಾಗಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವರು ಎಲ್ಲ ನಮ್ಮ ಕಾರ್ಖಾನೆಗಳ ಮಾಲೀಕರಿಗೆ ಇದು ಮಾಡಲೇಬೇಕು ಅನ್ನುವಂತಹ ಸಲಹೆ ಅಲ್ಲ, ಸಲಹೆ ಜೊತೆಗೆ ಆದೇಶ ಕೂಡ ಕೊಟ್ಟರು. ಆ ರೀತಿ ಇವತ್ತು ತಮಗೆಲ್ಲ ಗೊತ್ತಾಗುತ್ತೆ. ನಾನು ಎರಡೇ ಮಾತು ಹೇಳಬೇಕು ಇದನ್ನು ಬಿಟ್ಟು, ಅಂದರೆ ರೈತರ ಆದಾಯ ಸುಧಾರಣೆ ಆದಾಗ ರೈತ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಕೇವಲ ನನ್ನ ಇಳುವರಿ ಜಾಸ್ತಿ ಆಗ್ತಿದೆ ಅಂದಬೇಡಿ, ಆ ಇಳುವರಿ ಜಾಸ್ತಿ ಮಾಡೋ ಜೊತೆಗೆ ಖರ್ಚು ವೆಚ್ಚ ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ನೀರಿನ ಬಳಕೆ ಕಡಿಮೆ ಆಗಬೇಕು, ಗೊಬ್ಬರದ ಅಂಶ ಕಡಿಮೆ ಆಗಬೇಕು, ಮತ್ತು ಇದ್ರ ಜೊತೆಗೆ ಒಳ್ಳೆಯ ತಳಿಗಳನ್ನು ಪರಿಕರಗಳನ್ನು ಉಪಯೋಗ ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಗೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ತಮಗೆ ಹೇಗೆ ಸಹಾಯಕಾರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅಂದಾಗ ಮಾತ್ರ ರೈತ ಏನು ಬೆಳೀತಾ ಇದ್ದಾನೆ ಅದರಿಂದ ಲಾಭ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಆದರೆ ಮಾತ್ರ ತಮ್ಮ ಮಕ್ಕಳು ಓದಲಿಕ್ಕೆ ಸಾಧ್ಯ, ತಮ್ಮ ಆರೋಗ್ಯ ಸರಿ ಇರಲಿಕ್ಕೆ ಸಾಧ್ಯ, ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಡಲಿಕ್ಕೆ ಸಾಧ್ಯ. ಇವಕ್ಕೆಲ್ಲ ರೈತರ ಆದಾಯ ಭಾಳ ಮುಖ್ಯ. ಕಾರಣ ತಾವೆಲ್ಲರೂ ಈ ಏನು ಆದಾಯವನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ಬಂದಾಗ ಚರ್ಚೆ ಮಾಡೋಣ. ಇವತ್ತು ಸಮಯ ಜಾಸ್ತಿ ಇಲ್ಲ, ಅದರಲ್ಲಿ ತಮ್ಮೆಲ್ಲರ ಪರವಾಗಿ ನಮ್ಮ ಪೂಜ್ಯ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಯಾಕಂದರೆ ಅವ್ರಿಗೂ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಮಾನ್ಯ ಮಂತ್ರಿಗಳು ಹೇಳಿದರು, ಸ್ವಲ್ಪ ಗುರುಗಳಿಗೆ ಹೇಳ್ಬಿಡಿ ಅವ್ರನ್ನೂ ಕರ್ಸೋಣ ಇಲ್ಲಿಗೆ ಅಂತ. ಯಾಕಂದ್ರೆ ಅವ್ರ ಭಕ್ತರು, ನಾನು ಭಕ್ತ, ಎಲ್ಲ ನಾವು ಸೇರಿ ಅವ್ರಿಗೆ ಬರಮಾಡ್ಕೊಂಡ್ವಿ. ನಮಗಿಂತ ಜಾಸ್ತಿ ಭಕ್ತಿ ನಿಮ್ಮಲ್ಲಿದೆ. ಇವತ್ತು ನೋಡಿ, ಕನಕ ಜಯಂತಿ ದಿವಸ ನಾವೆಲ್ಲರೂ ಸೇರಿದ್ದೀವಿ. ಕನಕ ಜಯಂತಿ ದಿವಸ ತಮಗೆ ಒಂದು ಸುದ್ದಿ ಸಿಗ್ತಾ ಇದೆ. ನಾವು ಅವರಿಗೂ ಕೂಡ ಇವತ್ತು ಪೂಜೆ ಸಲ್ಲಿಸೋಣ. ಮತ್ತು ನಮ್ಮ ಜಿಲ್ಲಾಧಿಕಾರಿ ರೋಷನ್ ಬೇಗ್ ಅವರು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಅವರೆಲ್ಲ ಸಹಪಾಠಿಗಳು ಭಾಳಷ್ಟು ಸಹಾಯ ಮಾಡಿದ್ದಾರೆ. ಅವರು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಫೋನ್ ಮಾಡ್ತಾಯಿದ್ರು, ಸರ್ ಏನಾಯಿತು, ಬೆಂಗಳೂರಲ್ಲಿ ಏನು ನಿರ್ಧಾರ ಕೈಗೊಳ್ಳಾಗ್ತಾ ಇದೆ. ಅವರಲ್ಲಿ ನಿಮ್ಮ ಪ್ರೀತಿ ನೋಡಿ ನನಗೆ ಬಹಳ ಆನಂದ ಆಯಿತು. ಒಬ್ಬ ಅಧಿಕಾರಿಯಲ್ಲಿ ಇಷ್ಟು ಪ್ರೀತಿ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಪ್ರಕಾಶ್ ಅವರೇ ಅಷ್ಟು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನಿಮ್ಮನ್ನು ನೋಡಿ ನನ್ನ ಹಳೆಯ 30 ವರ್ಷ ಹಿಂದಿನ ನೆನಪು ಬಂತು ಅಂತ. ಯಾಕೆ ನಾನು 30 ವರ್ಷದ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದೆ, ಆವಾಗ ನೆನಪು ಈಗ ಬಂತು ಅಂತ ನಾನು ಹೇಳಿದೆ. ನಿಮಗೆಲ್ಲರಿಗೂ ಧನ್ಯವಾದ, ಅಭಿನಂದನೆಗಳು. ನಿಮ್ಮೆಲ್ಲರೂ ಒಳ್ಳೆಯದಾಗ್ತಾ ಇರಲಿ. ಮತ್ತು ಇನ್ನೊಮ್ಮೆ ಪೂಜಾ ಅಪ್ಪಾಜಿಯವರ ಆಶೀರ್ವಾದ, ಯಲ್ಲಾಲಿಂಗ ಮಹಾರಾಜವರ ಆಶೀರ್ವಾದ, ಸಿದ್ದರಾಮೇಶ್ವರ ಮಹಾರಾಜರ ಆಶೀರ್ವಾದ ತಮ್ಮೆಲ್ಲ ಇರಲಿ. ಮತ್ತು ಕನಕ ಜಯಂತಿಯಂದು ಪೂಜಾ ಕನಕದಾಸರ ಆಶೀರ್ವಾದ ಕೂಡ ಇರಲಿ ಅಂತ ಹೇಳಿ, ಮತ್ತು ನಾವು ಕೃಷಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಅಶೋಕ್ ದಳವಾಯಿ ಸರ್ಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಯ ನಿಗದಿತ ದರವನ್ನ ಅಜ್ಜ 10 ದಿನ ಕೂತದಿ, ಅಜ್ಜ ಶಾಂತಿ, 10 ದಿನ ಕುಂತಿ, ಜೋರಾಗಿ ಹಾಡನ್ನು ಹಾಡಿ, ಕೂಡ್ರು ಹಾ, ಸ್ವಲ್ಪ ಶಾಂತಿ. ಗುರ್ಲಾಪುರದಲ್ಲಿ 1980 ನಂತರ ಈ ದೇಶ ಕಂಡು ಕೇಳಿರದಂತೆ ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಕಬ್ಬು ಬೆಳೆಗಾರರ ಈ ಹೋರಾಟ ರೂಪಿಸಲಿಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರು ತಮ್ಮೆಲ್ಲರ ಪರವಾಗಿ ಮಾತನಾಡಬೇಕಂತ ವಿನಂತಿ ಮಾಡಿಕೊಳ್ತೀನಿ. ಇವತ್ತು ಐತಿಹಾಸಿಕ ಹೋರಾಟ 10ನೇ ದಿನಕ್ಕೆ ಮುಕ್ತಾಯಗೊಳ್ಳಲಿಕ್ಕೆ ಬಂದಿದೆ. ಮೊದಲನೇದಾಗಿ
ಎಲ್ಲ ನನ್ನ ರೈತ ದೇವರ ಪಾದಾರಗಳಲ್ಲಿ ವಂದಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು ಆಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಗುರುಗಳ ಪಾದಾರಗಳಲ್ಲಿ ವಂದಿಸುತ್ತಾ, ಈ ಸುಮಾರು 10 ದಿನಗಳ ವೇದಿಕೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ಪಾದಾರಗಳಲ್ಲಿ ವಂದಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಾರಗಳನ್ನು ವಂದಿಸುತ್ತಾ, ಮತ್ತು ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಮತ್ತು ಹಲವಾರು ನಮಗೂ ಕೂಡ ಭಾಳಷ್ಟು ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸರ್ ಅವರೇ, ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ದಳವಾಯಿ ಸರ್ ಅವರೇ, ನಮ್ಮ ಭಾಳಷ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಯಾಕಂದರೆ ನಾವು ಇಲ್ಲಿ 10 ದಿವಸ ರಸ್ತೆ ಒಳಗೆ ಕುಂತಕ್ಕಂಥದ್ದು ಹುಡುಗಾಟಿಕೆ ವ್ಯವಹಾರ ಅಲ್ಲ. 10 ದಿನ ಅದು ರಸ್ತೆನೇ ಬಿಟ್ಟಿಲ್ಲ ನಾವು. ಯಾವತ್ತು ರಸ್ತೆ ಒಳಗೆ 10 ದಿನ ಬಂದು ಇಲ್ಲಿವರೆಗೆ ನಮಗೆ ಪೊಲೀಸ್ ಇಲಾಖೆಯಿಂದ ಯಾವುದೂ ರೀತಿ ಏನೂ ಕೂಡ ಸಣ್ಣ ಘಟನೆ ಕೂಡ ಹೋಗಿ ಯಾರಿಗೂ ತಮ್ಮ ಇಲ್ಲಿದು ಎಲ್ಲ ಅಂತೇಳಿ ಕೂಡ ಇವತ್ತು ಇದೆಲ್ಲ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಭೀಮಾಶಂಕರ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿಂದ ಇವತ್ತು ಭಾಳಷ್ಟು ಅವರ ಮೈಸೂರಿಂದ ಹೆಲ್ತ್ ಆರಾಮಿಲ್ಲ, ಆದರೂ ಅವರ ಈ ಚಳವಳಿಯನ್ನು ನಾನು ನೋಡಬೇಕು, ಇದರಿಂದ ಮತ್ತೊಂದು ಮಹಾನ್ ಶಕ್ತಿಯನ್ನು ಮಾಡಬೇಕಂತೇಳಿ ಅಲ್ಲಿಂದ ಬಂದಿರತಕ್ಕಂಥ ಕುರುಬರು ಶಾಂತಕುಮಾರ್ ಸಾಹೇಬ್ರೆ, ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಾದಗಿರಿಯಿಂದ ಸುಮಾರು 5-6 ದಿನ ಅದು ಹುಲಿ ಹೋಗಿ ಇಲ್ಲೇ ಏನರ ಮಾಡಿ ಬೆಲೆ ನಿಗಿದೆ ಅದು ಮಹೇಶ್ ಸುಬೇದಾರ್ ಅವರೇ, ಮತ್ತು ಅದೇ ರೀತಿಯಾಗಿ ಶಿವಾನಂದ್ ಅವರೇ, ಆಶ್ಮಾ ಮೇಡಮ್ ಅವರೇ, ಪ್ರೀತಿ ಮೇಡಮ್ ಅವರೇ, ಅದೇ ರೀತಿಯಾಗಿ ನಮ್ಮ ಮೈಸೂರಿಂದ ಮಂಜು ಕಿರಣ್ ಅವರು ಬಂದರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲಕೊಂಡು ಬಂದಿರೋ ಅವರಿಗೂ ಕೂಡ, ಅದೇ ರೀತಿಯಾಗಿ ರಾಜು ಪವರ್ ಅವರೇ, ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರದಿ ಅವರೇ, ಬಾಬು ಗೌಡ್ರೆ, ಲಕ್ಕಣ್ಣ ಸೌಸುದ್ದಿ ಅವರೇ, ರಮೇಶ್ ಕಲ್ಲಾರ್ ಅವರೇ, ಪಕ್ಕಂಡಿ ಅವರೇ, ಅದೇ ರೀತಿಯಾಗಿ ನಮ್ಮ ಇವತ್ತು ಭಾಳಷ್ಟು ಹಲವಾರು ಶಿರ್ಸೇಲ್ ಅಂಗಡಿ ಅವರೇ, ಪ್ರಕಾಶ್ ನಾಯ್ಕ ಅವರೇ, ಹಳ್ಯಾಳ ಕುಮಾರ್ ಬಾಬು ಬುಬಾಟೆ ಅವರೇ, ಜಿಒಜಿ ಅವರೇ, ಮತ್ತು ಅದೇ ರೀತಿಯಾಗಿ ನಮ್ಮ ಮಲ್ಲಪ್ಪಣ್ಣ ಅಂಗಡಿ ಅವರೇ, ಮತ್ತು ಅದೇ ರೀತಿಯಾಗಿ ಭಾಳಷ್ಟು ಅವರಿವರನ್ನದೇ, ಮತ್ತು ಅದೇ ರೀತಿಯಾಗಿ DSP ಸಾಹೇಬರು, ನಮ್ಮ CPI ಸಾಹೇಬರು, ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಶ್ರಮ ಹತ್ತಿ, ಅದರ ಜೊತೆಯಾಗಿ ಇವತ್ತೆಲ್ಲ ನನ್ನ ಮೀಡಿಯಾ ದೇವರುಗಳೇ, ತಾವೆಲ್ಲ ಪತ್ರಿಕಾ ಮಿತ್ರರೇ, ಪ್ರಿಂಟ್ ಮೀಡಿಯಾದ ಎಲ್ಲ ಮಿತ್ರರೇ, ಯೂಟ್ಯೂಬ್ ಎಲ್ಲ ನನ್ನ ಮಿತ್ರರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಈ ಗ್ರಾಮದ ಸುಮಾರು ಒಂದು 3-4 ಕೋಟಿ ರೂಪಾಯಿದು ಮಹಾಪ್ರಸಾದವನ್ನು ದಿನನಿತ್ಯ ಲಕ್ಷಾಂತರ ಜನರಿಗೆ ಮಹಾಪ್ರಸಾದವನ್ನು ಮಾಡಿಸಿರ್ತಕ್ಕಂಥ ಈ ಗ್ರಾಮದ ಚೆನ್ನಪ್ಪ ಮುಗುಳ್ಕೋಡು ಇರ್ಬೋದು, ಅವ್ರ ಜೊತೆ ಬಳಗ ಎಲ್ಲರೂ ಈ ಗ್ರಾಮದ ಸಮಸ್ತ ಎಲ್ಲ ಹಿರಿಯರೇ, ಇವತ್ತು ಇದು ಐತಿಹಾಸಿಕ ಹೋರಾಟ ತಮಗ ನೆನಪಿರಲಿ. ಯಾಕಂದ್ರೆ ಇಲ್ಲಿ ನಾವು ಯಾವಾಗ ಗುರ್ಲಾಪುರದಾಗ ಚಳವಳಿ ಪ್ರಾರಂಭ ಆಯ್ತು, ನಾವು 7-8-10 ವರ್ಷದಿಂದ ಒಂದು 5-6 ವರ್ಷರೇ ಮಿನಿಮಮ್ ಬರೀ 3,000 ರೂಪಾಯಿ ರೇಟನ್ನು ನಾವು ತಗೋತಕ್ಕೆ ಬಂದಿರತಕ್ಕಂಥ ಸಂದರ್ಭ. ನಾವು ಯಾವಾಗಲೂ FRP ಹೊರತುಪಡಿಸಿ ಬೆಳಗಾವಿ ಜಿಲ್ಲೆ ಒಳಗೆ ರೊಕ್ಕ ತಗೋತು. FRP ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ FRP ಅದು ಮೋಸದ ಬೆಲೆ. ಯಾವಾಗ 9 ಪಾಯಿಂಟ್ ಇದ್ದದ್ದು 10-25 ಆಯ್ತು, ನಮ್ಮನ್ನು ಮೋಸ ಮಾಡಿದ್ರು. ಅದ್ರ ಜೊತೆ ಜಗಳ ಬೇಡ, ನಮಗೆ FRP ಹೊರತ ಬೆಲೆ ಬೇಕಂತೇಳಿ ಪ್ರತಿ ಜಗಳಾಡ್ಕೋತ 50-100 ಮೊದಲಿಂದ ಹೋರಾಟ ಮಾಡ್ಕೋತ ಬಂದಿರತಕ್ಕಂಥ ಸಂದರ್ಭ. ಈಗ 2-3 ವರ್ಷ ಏನಾರು ಕೊಟ್ಟಾರಣ್ಣ, ಒಂದು 50 ರೂಪಾಯಿ ಕೊಟ್ಟಾರನ್ನತ್ತಿ ವರ್ಷಕ್ಕೊಮ್ಮೆ ಅಂತೇಳಿ ಅವ್ರ ಭಾವನಾ ಬರ್ತೈತೆ ಅಂತೇಳಿ ನಾವೆಲ್ಲ ಸುಮ್ಮಿದ್ದು ಇಲ್ರಿ, ಹೊಟ್ಟೆ ಕೇಳೇ ಇರಕ್ಕಿಲ್ರಿ ಸಾಹೇಬ್ರ. ಆದರೂ ಯಾವಾಗ ಕಾರ್ಖಾನೆ ಅವ್ರು ನಾವು ಈ ಸಲ ಬೆಲೆ ನಿಗದಿ ಆಗ್ಬೇಕಂತೇಳಿ ಬೆಳಗಾವಿಗೆ ಶುಗರ್ ಕಮಿಷನರ್ ಆಫೀಸ್ಗೆ ಹಾರಿಗೇರಿಯಿಂದ ಹೋರಾಟ ಆದಾಗ ಜಿಲ್ಲಾಧಿಕಾರಿ ಅವರು ಸಭೆ ಮಾಡಿದ್ರು. ಅವರ ಆ ಸಭೆಗೆ ಬರೀ ನಾವು 3,500 ರೂಪಾಯಿ ಕೇಳಿದು,
50 ರೂಪಾಯಿ ಅದು ಭಾಳ ಜಗಳ. ಡಿ ಸಿ ಅವರ ನಮ್ಮ ಎಸ್ ಪಿ ಸರ್ ಹೊಂದಾಣಿಕೆ ಮಾಡಿ 50 ರೂಪಾಯಿ ನಾವು ಇಟ್ಟು ರಚಿಗೆ 10 ರೂಪಾಯಿ ಕೊಡೋಕ್ಕಾಗೋದಿಲ್ಲ, ಬೇಕಾದ್ರೆ ಕಾರ್ಖಾನೆ ಬಂದು ಇಡ್ತು ಅನ್ನೋಂಥ ಲೆಕ್ಕಕ್ಕೆ ಅವತ್ತ ಬಂದ್ರು ಅವ್ರು. ಅವತ್ತರ ಈಗ ತಿಂಗಳಿಂದ್ರ 15 ದಿವಸ ಅಂದ್ರೆ ಆಮೇಲೆ ಅಲ್ಲ ಅಂತೇಳಿ ನಾವು ಟೆನ್ಷನ್ ಆಗಿಬಿಡ್ತು. ಹುಡುಗರು ಹೋಗಿ ಕಮಿಷನರ್ ಆಫೀಸ್ ಬಾಗಿಲು ಹಾಕೊಂಡು ಕೂತು ಮತ್ತೆ ಡಿ ಸಿ ಅವ್ರ ನಾ ಕರೆಸಿನಪ್ಪ ಅಧ್ಯಕ್ಷ ಅಂತೇಳಿ ಬೆಂಗಳೂರು ಕಮಿಷನರ್ ಆಫೀಸ್ಗೆ ಹಚ್ಕೊಟ್ರಿ. ಬೆಂಗಳೂರು ಕಮಿಷನರ್ ಆಫೀಸ್ಗೆ ಹಚ್ಕೊಟ್ಟು ಬಿಡ್ದ ನಾವು ಅಲ್ಲಿ ಅವ್ರಿಗೆಲ್ಲ ತಿಳಿಸಿ ಹೇಳಿ ಬರ್ಬಿಡ್ದ. ಮರುದಿವ್ಸನೂ ಬಿಡ್ದ ಗೋರ್ಮೆಂಟಿಂದ ಆರ್ಡರ್ ಆಗಿಬಿಡ್ತು 20 ತಾರೀಕು ಅಂತೇಳಿ. ಅದು ದುರ್ದೈವ. ಅದು ಅವತ್ತ ಅವ್ರು ಯಾವಾಗ ಮಾಡ್ರಿ ಅಂದ್ಮಂತ ಅವತ್ತು ನಾವು ಅಲ್ಲಿಂದ ಊರಿಗೆ ಹೋಗ್ಲಿಲ್ರಿ. ಇದ ಗುರ್ಲಾಪುರ ಐಬಿಗೆ ಬಂದು ನಮ್ಮ ಮಲ್ಲಪ್ಪನ ಅಂಗಡಿ ಎಲ್ಲ ಗುರುಗಳ ನೇತೃತ್ವದಾಗ ಪಟ್ಟ ನಾವೆಲ್ಲರನ್ನೂ ಕರೆದವ್ರು ಮೀಟಿಂಗ್ ಮಾಡಿದ್ವು. ಯಾವಾಗ ಅವರು ಕಾರ್ಖಾನೆ ಅವರ ಮಾಂಡತನ ಮಾಡಿ ಇವರು ಸರ್ಕಾರದ ತಾಕತ್ತ ಅಧಿಕಾರ ದುರುಪಯೋಗ ತಗೊಂಡರು, ಈ ಕಾರ್ಖಾನೆಯನ್ನು ಬಂದ್ ಮಾಡಬೇಕು, ಬೆಲೆ ನಿಗದಿ ಆಗೋರು ಮಾಡಬಾರ್ದು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಖಾನೆಗಳನ್ನ ತಕ್ಷಣ ಹೋಗಿ 1000 ಮಂದಿ ಮರುದಿವಸನ ಬಂದ್ ಮಾಡಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಿ ತಕ್ಷಣ ಅವತ್ತ ನಾವು ಅದು ನಿರಂತರ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಇಲ್ಲಿ ಗುರುದಾಪುರ ವೇದಿಕೆ ಹಾಕಿದ್ವು, ಅವಾಗ 25 ರೂಪಾಯಿಗೆ ಬಂದ್ ಮಾತ್ರ 25 ರೂಪಾಯಿಗೆ ರೀ. ಮತ್ತೆ 2 ದಿವಸ ಹೊತ್ತು ಮತ್ತೆ 25ಕ್ಕೆ ಬಂದ್ರೆ 100ಕ್ಕೆ ಬಂದ್ರೆ 3100ಕ್ಕೆ ಮತ್ತೆ ಐತಿ ಯುದ್ಧ ಐತಿ ಮತ್ತೆ ಚಲೋ ಇರಲ್ಲ. ಅವ್ರು ನಾವು ಬೈದು ನಮ್ದು ಅವ್ರು ಬೈತಾರ ಏನು ಇಲ್ಲಿ ಜಾತ್ರೆ ನಮ್ಮ ದೇವ್ರಂತೂ ಯಾವಾಗ ಅವತಾರ ಯಾವ್ದು ತೋರಿಸೋದು ಹೇಳಕ್ ಬರ್ದಿಲ್ಲ. ಮತ್ತೆ ನಾ ಸಂಭಾಳಿಸೋದು ಶಿವ ಏನಮ್ಮ ಹಿಂಗ ಹೊಂಟಿದ್ರಿ. ಆಟೋಮೆಟಿಕ್ ಜನಾಂದೋಲನ ಆಯ್ತು. ಜನಾಂದೋಲನವಾಗಿ ರಾಜ್ಯವ್ಯಾಪಿ ಚಳವಳಿ ಯಾರು ಬುತ್ತಿ ತೊಗೊಂಬಂದ್ರು, ಯಾರು ಲಕ್ಷಾಂತರ ರೊಟ್ಟಿ ತೊಗೊಂಬಂದ್ರು, ಯಾರು ಇಟ್ಟಕ್ಕಿ ತೊಗೊಂಬರ್ತಾರೋ, ಯಾರು ನೀರು ತೊಗೊಂಬರ್ತಾರೋ, ಯಾರು ಜಾತ್ರೆಯಾಗ ಏನೇನು ಮಾಡ್ತಾರೆ ಬೆಲೆ ನಿಗದಿ ಜಾತ್ರೆಯಾಗ ನಮ್ಗೆ ಯಾರಿಗೂ ಅರಿವಿರಲಿಲ್ಲ. ಇರೋದು ನಮ್ಮದೇ ಮೀರ್ತಿದ್ದ ಚಳವಳಿ ನಮ್ಮ ಕಂಟ್ರೋಲ್ ಆಗೋದು. ನಮಗೆ ಬರೀ ಬಂದವ್ರನ್ನ ಸಾವಿರಾರು ಜನ ಲೀಡರ್ ಬರೋರು ಯಾರಿಗೆ ಮೈಕ್ ಕೊಡೋದು ಯಾರನ್ನ ಬಿಡೋದು ಸಂಭಾಳಿಸ್ತಕ್ಕಂಥದ್ದು ಇತಿಹಾಸ ಹೋಗ್ಬಿಟ್ಟು ಮಂದಿ ಕರೆದ್ರೆ ಬರ್ದಿಲ್ರಿ. ಯಾಕಂದ್ರೆ ಮಂದಿ ಗೊತ್ತಾತ 100 ರೂಪಾಯಿ ಸಿಕ್ಲಾ ಇನ್ನೂ ಹೋದ್ರೆ ಮತ್ತೆ ಸಿಗ್ತೈತಿ ರೊಕ್ಕ ಅನ್ನೋದು ಗೊತ್ತಾಯ್ತು. ನಮ್ಮ ರೈತರ ದೇವ್ರುಗಳ ತೀರ್ಮಾನ ಮಾಡಿದ್ರು. ಹುಲಿಗಳು ಮತ್ತೆ ಬಂದು ಮತ್ತೆ ಗುದ್ದಾಡಿ ಪಾಪ ಜಿಲ್ಲಾಧಿಕಾರಿ ಎಸ್ ಪಿ ಅವರ 100 ಸಲ ಮಾಲಕರ ಜೊತೆ ಮಾತಾಡ್ಯಾರ ಅವರು. ಅದೇನೇನೋ ಮಾಡಿ ಮತ್ತೆ 25 ಏರಿಸಿ 150 ತಂದು ಮತ್ತೆ 150 ಐತೆ ಜಗಳ ಐತೆ ಮತ್ತೆ ಕನ್ಫ್ಯೂಸ್ ಮಾಡಿ ಅವ್ರು ನಾವು ಗುದ್ದಾಡಿ ಅಂದ್ರೆ ಒಮ್ಮೆಗೆ ಅಷ್ಟು ಹಗರವಾಗಿ ಹಣ್ಣಾಗಿಲ್ರಿ. ಅದು ಹಿಂದೇನೇನು ಎಲ್ಲರೂ ಗುದ್ದಾಡ್ಯಾರ, ಅದಕ್ಕೆ ಏನೇನು ಗುದ್ದಾಡ್ಯಾರು. ಯಾಕಂದ್ರೆ ನನಗೆ ಅದು ಪರ್ಸನಲ್ ಆಗಿ ಒಬ್ಬ ಗೊತ್ತಿರ್ತೈತ್ರಿ. ಯಾಕಂದ್ರೆ ಜಿಲ್ಲಾಧಿಕಾರಿಗೆ ಎಸ್ ಪಿ ಅವರಿಗೆ ನಾನು ಒಬ್ಬನೇ ಪರ್ಸನಲ್ ಆಗಿ ಜಾಸ್ತಿ ಕಾಂಟ್ಯಾಕ್ಟ್ ನಮ್ಮ ಗುರುಗಳು ದೇವ್ರದ ಈ ವೇದಿಕೆ ಬಿಟ್ಟಿದ್ದು ಹುಲಿಗಿರಿ. ಯಾಕರಲ್ಲ ದೇವ್ರ ಶಾಂತ ಜಗಳ ಯಾಕಂದ್ರೆ ಇದೇನು ಕಂಟ್ರೋಲ್ ಆಗೋ ಮಂದಿ ಅಲ್ರಿ. ಇದು 5 ನಿಮಿಷ ತಡ್ಕೋದಿಲ್ರಿ ಅವ್ರ ತಡ್ಕೊಂಡ್ರ ಯಾಕ ರೈತ ಸಂಘದವ್ರ ಗುರುಗಳ ಮತ್ತು ಅಧ್ಯಕ್ಷ ಅದೇನ್ ಬೇಕಾದ್ರೆ ತಮ್ಮ ಪ್ರಾಣ ಒತ್ತೆ ಇಟ್ಟ ಯಾವ ಮಾಲಕ್ ಎಂಥವ ಇರಲಿ ಸರ್ಕಾರ ಎಂಥದ್ದು ಇರಲಿ ರೊಕ್ಕ ಕೊಡಿಸ್ತಾರನ್ನು ಕರೆಯಾಗಂದ್ರೆ ಇವತ್ತ ಆ ಗಟ್ಟಿತನ ತಂದ ಇವತ್ತ ಅದು ಹಣ 200 ರೂಪಾಯಿ ಪ್ರಾರಂಭ ಆತ್ರಿ. ಇವ್ರಿಗೆ ಗೊತ್ತಾಯ್ತ ನಾವು 100 ಟನ್ ಬೆಳ್ತಕ್ಕಂಥವಾಗ 10,000 ಲಾಭ ಆಯ್ತು, 1000 ಟನ್ ಬೆಳೆ 1 ಲಕ್ಷ ಲಾಭ ಆಯ್ತು, 200 ಬತ್ತಂದ್ರೆ ಅದು 20,000 2 ಲಕ್ಷ ರೂಪಾಯಿ ಲಾಭ ಆಯ್ತು. ಇದು ಚಾಲು ಆಯ್ತು ಯುದ್ಧ. ಡಿ ಸಿ ಅವ್ರ ಕಡೆ ಮತ್ತೆ ಅದುವ ಮತ್ತೆ ಚಾಲು ಇರಲ್ಲ ಒಪ್ಪವ್ರಲ್ಲ. ನಾವು 500 ನಮ್ದು 500 ಇವ್ರದ್ದು ಈಗ 200 ಇನ್ನ 300 ಪರ್ಕ್ ಐತಿ. ಹತ್ತು ಜಗಳ ಹತ್ತು ಮತ್ತೆ ಡಿ ಸಿ ಅವ್ರು ಕ್ಲಿಯರ್ ಆಗಿ ಹೇಳಿಬಿಟ್ರು, ಅಧ್ಯಕ್ಷರ ಇನ್ನು 1 ರೂಪಾಯಿ ಕೊಡಂಗಿಲ್ಲ, ಬೇಕಂದ್ರೆ ಅವ್ರ ಕಾರ್ಖಾನೆ ಬಂದಿಡ್ತಾರತ್ತ, ಇಲ್ಲ ಅಂದ್ರೆ ನಾವೆಲ್ಲ ಬೀದಿಗೆ ಬರ್ತು, ದಯವಿಟ್ಟು ಆಗಂಗಿಲ್ರಿ. ನಾ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೇಳಿಬಿಟ್ನಿ, ಸರ್ ಒಟ್ಟ ಕಾರ್ಖಾನೆ ಮಾಲೀಕರು ತೆಪ್ಪಿ ಪೂರ್ಣ ಚಾಕ ಹೋಗ್ಬಿಡ್ರತ್ತೀನಿ. ಅವರ ನಿಮ್ಮ ಮನೆಗೆ ಬಂದ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ನಿಮ್ಮ ಮನೆಗೆ ಬಂದು ಹಣ ಕೊಡೋ ಪರಿಸ್ಥಿತಿ ನಾವು ಮಾಡ್ತು. ಗುರುಗಳನ್ನ ಶಶಿಕಾಂತ್ ಗುರೂಜಿ ನೇತೃತ್ವದೊಳಗ ನೀವು ಶಾಂತದ ಬಿಡ್ರಿ ಸಾಹೇಬ್ರು ಅಂತ ಹೇಳ್ಬಿಟ್ಟು ಅವಾಗ ಜನಾಂದೋಲನ ಸ್ಟಾರ್ಟ್ ಆಯ್ತು. ದಿವಸ 1-2 ಲಕ್ಷ ಮಂದಿ ಬರಾಕಿತ್ತು. ಆಟೋಟಿಗೆ ನಮ್ಮ ಮೀಡಿಯಾ ದೇವರುಗಳ ಇವರು ರೆಡಿ ಆದರು. ನಮ್ಮ ವಿಜೇಂದ್ರ ಅವರು ಕೂಡ ಬಂದು ಇಲ್ಲಿ ಪಾಪ ಅವರು ಕೂಡ ಪಕ್ಷಾತೀತವಾಗಿ, ಯಾಕಂದ್ರೆ ಪಕ್ಷನ ಹೊರತುಪಡಿಸಿ ವಿಜೇಂದ್ರ ಅವರು BJP ಅಧ್ಯಕ್ಷರು ಅವರು ಕೂಡ ಬಂದು ಇಲ್ಲಿ ಒಂದು ಸ್ವಸ್ತಿ ಮಾಡಿ ಈ ಚಳವಳಿಗೆ ಶಕ್ತಿ ಕೊಟ್ಟರು. ನನ್ನ ಎಲ್ಲ ಮೀಡಿಯಾ ದೇವರುಗಳು ಹರಿವತ್ತು ಸರ್ಕಾರ ಕಂಠಿಸಿದ್ರು. ಅದು ಮುಖ್ಯಮಂತ್ರಿ ಸಾಹೇಬ್ರಿಗೆ ಗೊತ್ತು. ಅವಾಗ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಮುಖ್ಯಮಂತ್ರಿ. ಯಾಕಂದ್ರೆ ಇದು ಏನಾಗೈತ್ರಿ ಅಜರ ಈ ಕಾರ್ಖಾನೆ ಅವ್ರು ಹೆಂಗೈತೆ ಅಂದ್ರ ಈ ಸರ್ಕಾರದ ಮಾತು ಕೇಳವ್ರಲ್ಲಿ ಇವ್ರು ಅಷ್ಟ. ಯಾಕಂದ್ರೆ ಸರ್ಕಾರದಾಗ ಇದ್ದವ್ರು ಅದಾರ ಹೆಂಗ್ ಮಾತು ಕೇಳ್ತಾರ, ಅದಕ್ಕಾಗಿ ಸರ್ಕಾರ ಮಾತು ಕೇಳವ್ರಲ್ಲ. ನಾವ ಇನ್ನು ಹೆಂಗ ತಲೆ ಓಡಿಸೋದಪ್ಪ ಅಂತೇಳಿ ಚಿಂತನೆ ಮಾಡಿದ್ವು. ಹಿಂಗಾರ ರೊಕ್ಕ ಬರಂಗಿಲ್ಲ ನಮಗೆ. 200 ಸಿಕ್ತು, ಇನ್ನ ಪಡ್ಕೋಬೇಕು. ನಮ್ದೊಂದು ಗುರಿ ಇಟ್ಕೊಂಡಿದ್ದು, ಇಷ್ಟು ತಗೋದಪ್ಪ ಅಂತೇಳಿ 1,000 ಟನ್ ಬೆಳೆ ಅವ್ರನ್ನ
ನಾವು 1000 ಮಂದಿ ಜೊತೆ ಮಲ್ಲಪ್ಪಣ್ಣ, ನಾವು ಕೆಂಪಣ್ಣ, ಈ ಶಿರ್ಸೈಲ ಇದೆಲ್ಲ ಟೀಮ್, ಲಕ್ಕಣ್ಣ ಗುರುಗಳೆಲ್ಲ ಟೀಮ್ ವಿಚಾರ ಮಾಡಿದ್ವಿ ಎಷ್ಟು ತೊಗೊಂಡ್ರೆ ಹೆಂಗೆ ತೀರುದು. ನಮ್ದೊಂದು ಟಾರ್ಗೆಟ್ ಐತಿ, ಆ ಟಾರ್ಗೆಟ್ ಬೇಕಾದಾಗಿಲ್ಲ ಅವನು ಅದನ್ನು ತೊಗೊಂಡು ತೀರುದು. ಹಂಗಾರೆ ನಾವೇನು ವಿಚಾರ ಮಾಡಿದ್ವು, ಇಲ್ಲಿ ಕಾರ್ಖಾನೆಯವ್ರು ಕೊಡದಲ್ಲತ್ತಾರು, ಇವ್ರು ಹಠಕ್ಕೆ ಬಿದ್ರು. ಇನ್ನು ಹೆಂಗೆ ಹೋಗೋದಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗೈತಿಲ್ಲ, ಇದಕ್ಕಾಗಿ ಗಂಟುಗಳು ಏನಾಕೈತೆ ಅಂತೇಳಿ ಹಿಂಗೆ ಅದು ಯಾವಾಗ ರಾಷ್ಟ್ರೀಯ ಹೆದ್ದಾರಿಗೆ ಕರೆ ಕೊಟ್ಟು ಹಿಂಗೆ ಈ ಸಣ್ಣ ಡ್ಯಾಮ್ ಬೇಡ, ದೊಡ್ಡ ಡ್ಯಾಮ್ಗೆ ಹೋಗೋಣ. ಒಮ್ಮೆ ಸಮುದ್ರದಾಗ ಗೊತ್ತಪ್ಪ ಅಂದ್ರೆ ಸರ್ಕಾರ ಆಟೋಮೆಟಿಕ್ ಮುಖ್ಯಮಂತ್ರಿ ಸೀರಿಯಸ್ ತಗೋತಾನ ಅಂತೇಳಿ ಈ ಮೀಡಿಯಾ ದೇವರುಗಳ ಆಶೀರ್ವಾದದಿಂದ ಚಾಲು ಆಯ್ತು ಯುದ್ಧ. ಎಷ್ಟು ವಿದ್ಯಾರ್ಥಿಗಳು, ನಾಡಿನ ಸ್ವಾಮೀಜಿಗಳು, ಎಲ್ಲ ಮಾಜಿ ಸೈನಿಕರು, ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ಇದೊಂದು ಜನಾಂದೋಲನ ಆಗಕ್ಕೈತಿ. ಸರ್ಕಾರಕ್ಕೆ ಅವಾಗ ಭಯ ಬತ್ತು, ಸಾಹೇಬ್ರು ಇದ್ದವ್ರು ಅವಾಗ ಇದು ಹಿಂಗಾರ ಹಾಸ್ಕೋದಿಲ್ಲ, ಇದು ಕೈ ಮೀರಿ ಹೋಗ್ಕತಿ, ಮತ್ತು ಅವ್ರು ಗುರ್ಲಾಪುರದಾಗ ಬಿಲ್ ನಿಗದಿ ಆಗೋದು, ಅಲ್ಲಿ ಹೋಗ್ಬೇಕಂತೇಳಿ ಸಾಹೇಬ್ರು ಬಂದು ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದರು. ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದಾಗ ನಾವು ಹಂಗೆ ಸಣ್ಣ ಹುಡುಗರು ಹಂಗೆ ಪಾಠ ಮಾಡಿದ್ರು. ಅವ್ರಿಗೂ ಇದ್ದಟ್ಟು ಒಂದು 45 ನಿಮಿಷ ಹೇಳಿದ್ವು ಎಲ್ಲ ಏನೇನೈತಿ. ಅವ್ರಂದ್ರು ನಾ ಬಂದದಕ್ಕೆ ನೀ 8-10 ವಿಚಾರಗಳನ್ನ ಹೇಳಿ ನನ್ನ ತಿಳಿಬ್ರಿ ಏನು ಮಾತು ಹೇಳಿದಪ್ಪ, ಇನ್ನು ಬ್ಯಾಡ್ ನನಗೇನು ನೆಗೋದಿಲ್ಲ, ಇದು ಕೆಲಸ ಆಗಲ್ಲ, ವ್ಯವಹಾರ ಐತಿ, ನಾ ಹೋಗ್ತೀನಿ ಬೆಂಗಳೂರಿಗೆ, ಮತ್ತೆ ನಾಳೆ ಸಾಹೇಬ್ರಿಗೆ ಕಳಿಸ್ತು ಅಂತೇಳಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಮರುದಿವ್ಸ ಕೂಡ ಇವರು ಬಂದರು. ನಾವು ಕರೆ ಕೊಟ್ಟಿದ್ದು ನಮ್ದೆಲ್ಲ ತಯಾರಿ ಐತಿ ಯುದ್ಧ. ಸುಮಾರು 50 ಲಕ್ಷ ಮಂದಿ ರಾಜ್ಯದಾಗ ಬರಾಕ್ ರೆಡಿ ಇದ್ದಾರೆ ಬೀದಿಗೆ. ಆದರೂ ಶಿವಾನಂದ ಸರ್ ಬಂದ, ಇಲ್ಲ ನಿಮ್ಮ ಕೈ ಮುಗಿತು, ದಯವಿಟ್ಟು ನಂದು ತಪ್ಪೈತಿ, ನೀವು ಸಹಕರಿಸ್ರಿ, ನಾಳೆ 1 ದಿವಸ 2 ದಿವಸ ಅವಕಾಶ ಕೊಡ್ರಿ, ನನ್ನ ಜವಾಬ್ದಾರಿ ಐತಿ, ನಾನು ಯಾವುದೇ ಪರಿಸ್ಥಿತಿ ಒಳಗ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತನು ಅನ್ನುವಂಥದ್ದನ್ನು ನಮಗೆಲ್ಲ ವಿಶ್ವಾಸ ಕೊಟ್ಟು, ನಮಗೂ ಕೂಡ ಭಾಳ ಪ್ರೆಷರ್ ಐತೆ. ಬ್ಯಾಡ್ರಿ ಅಧ್ಯಕ್ಷರೇ, ಒಟ್ಟು ನೀವು ಎಲ್ಲ ರೆಡಿ ಐತಿ, ನಮ್ಮದೀಗ ಲಕ್ಷಾಂತರ ಮಂದಿ ನಾವೆಲ್ಲ ಅಡಿಗೆ ಮಾಡಿಸಾತು, ಅದೆಲ್ಲ ಸ್ಟೇಜ್ ಬಡ್ದು ಹೆದ್ದಾರಿ ಒಳಗೆ ರೆಡಿ ಐತಿ, ನೀವೇನು ಕಾಶಿ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ಯುದ್ಧಕ್ಕೆ ಹೋಗೋದು ನಕ್ಕಿನ ರೀ, ಅದೇನು ಬೇಕಾದಾಗಿಲ್ರಿ ಅಂದ್ರೆ. ಆದರೂ ನಮ್ಮ ಜನರಿಗೆ ನಾವು ಮನವರಿಕೆ ಮಾಡ್ಕೊಂಡು ಸರ್ಕಾರ ಬಂದು ನಮಗೆ 1 ಬಿಟ್ಟು 2 ಸಲ ಇವತ್ತು ಇಲ್ಲಿ ಗುರ್ಲಾಪುರದಾಗ ಬಂದು ನಮ್ಮ ಶಶಿಕಾಂತ್ ಗುರೂಜಿ ಅವರು ಮತ್ತು ಅಜ್ಜರ್ ನೇತೃತ್ವದಾಗ ಗುರ್ಲಾಪುರದಾಗ ಬಂದ ಕೈ ಮುಗಿದ ನೀವು ದಯವಿಟ್ಟು ಸಹಕಾರ ಮಾಡ್ರಿ ಅಂದಾಗ ಆ ಗೌರವವನ್ನು ನಮ್ಮ ಮೀಡಿಯಾ ಮುಖಾಂತರ ನಾವು ಮತ್ತು ಕೂಡ ನಾವು, ಯಾಕಂದ್ರೆ ರೈತಂದ್ರೆ ಪಟ್ನ ಕರಿಗಿ ಬಿಡ್ತು, ಯಾಕಂದ್ರೆ ನಮ್ಮ ಬ್ಲಡ್ ಏನೈತಿ ಪಟ್ನ ತುಳು ಆಗಿಬಿಟ್ಟಿರ್ತದೆ. ಹಿಂಗಾಗಿ ಆಯ್ತಡ್ರಿ ಇರುವತಕ್ಕ 1-2 ದಿವಸ ತಗೋರಿ ಅಂತೇಳಿ ಅವಕಾಶ ಕೊಟ್ಟು, ಅವರು ಕೂಡ ಅದರಂತೆ ಮಂತ್ರಿಯವರು ಹೋಗಿ ಕಾರ್ಖಾನೆಯವ್ರ ಜೊತೆ ಮುಖ್ಯಮಂತ್ರಿಯವರು ಕೂಡ ಭಾಳಷ್ಟೇ ಡಿಸ್ಕಷನ್ ಆಯ್ತು. 2 ದಿನ ನಿರಂತರ 3-4 ಕ್ಯಾಬಿನೆಟ್ದಾಗ ಕೂಡ 4 ತಾಸು ನಿರಂತರ ಮೀಟಿಂಗ್ ಆಯ್ತು. ಇದನ್ನ ಏನು ಮಾಡಿ ಪರಿಹಾರ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ಭಾಳಷ್ಟು ಗಂಭೀರವಾಗಿ ನಡೀತು. ಅಷ್ಟಾದರೂ ಕೂಡ ನಮ್ಮದು ನಿನ್ನೆ 10-15 ಸಾವಿರ ಜನ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರ. ಯಾಕಂದ್ರೆ ಅದು ನನಗೆ ಗೊತ್ತಿದ್ರಿಕಿಲ್ರ, ಅದು ಸಾಹೇಬ್ರಿಗೂ ಗೊತ್ತಿಲ್ಲ, SP ಸಾಹೇಬ್ರಿಗೂ. ಇವರಿದ್ದವ್ರ ಏನು ಅಧ್ಯಕ್ಷ ಹೆಂಗೆ ನಿನ್ನ ಕಂಟ್ರೋಲ್ ಇಲ್ಲ, ಹೆಂಗೆ ಹೋದ್ರದ್ದು ಜನಕ್ಕೆ ಆಕ್ರೋಶ ತಡ್ಕೊಳಕ್ಕಾಗಿಲ್ಲ. 10 ಲಕ್ಷ ಸೇರ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದು. ಅದು ಒಂದು ಸ್ವಲ್ಪ ಸೋಸಿ 10,000 ಹೋಗಿದ್ದು ಮೇಳ, ಮತ್ತೆ ಏನು ಯಾಕೈತೆ ಆಗಲಿ ಅಂತೇಳಿ ಅವ್ರು ಹೋಗಿ ಹುಲಿಗಳು ಹುಯ್ಯಿ ಅಂತೇಳಿ ಅಲ್ಲಿ ಜನಾಂದೋಲನ ಅಲ್ಲಿ ನಡೆದು ಬಿಟ್ಟು ರಸ್ತೆಗೆ ಸಾಹೇಬರಿದ್ದವ್ರು ಅಲ್ಲಿ ಗಲಾಟೆಗ ಅಂತ ನನಗೆ ಫೋನ್ ಹಚ್ಚಿರು. ಮತ್ತೆ ಈ ಕಡೆ ಹೋಗಿ ಯಾರ್ಯಾರೋ ಕಲ್ಲುಗೈತ್ರಿ. ಯಾಕಂದ್ರೆ ಏನೈತ್ರಿ, ಯಾರೋ ಕೆಡಿಸ್ಬೇಕು ಬಂದ್ರಪ್ಪ ಅಂದ್ರೆ ನಿಮ್ಮಂಥವ್ರ ನಮ್ಮ ಶಶಿಕಾಂತ್ ಗುರೂಜಿ ದೇವ್ರ ಇಲ್ಲಿದ್ದಾಗ ಹಾಳು ಮಾಡಕ್ಕೆ ನಮ್ಮಂಥವ್ರು ಒಬ್ಬರ ಒಂದು ಶಕ್ತಿ ಮೇಲೆ 10,000 ಮಂದಿ ಇದ್ರೆ ಒಂದು 10-20 ನಿಮಿಷನಾಗ ಅವರೆಲ್ಲ ಕವರ್ ಮಾಡಿ ಎಲ್ಲ ಅವ್ರ ಇದನ್ರಿ ಯಾವ್ದು ರಸ್ತೆಯನ್ನು ಕ್ಲಿಯರ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಸಿ ಒಂದು ಕೂದು ಕೊಂಕ ಆಗಲ್ದಂಗೆ ಸಾಹೇಬ್ರು ಬರ್ಬೋದು ಸಜ್ಜು ಮಾಡಿ ಇಟ್ಟಿದ್ರಿ ಮೇಳ. ಅದು ನನ್ನ ರೈತ ದೇವರುಗಳು ಪಾಪ ಇವ್ರಿಗೆಲ್ಲ ಏನು ಬೇಕಾದ ಮಾತಾಡ್ತೇನೆ ರೀ. ನಾವು ಸೀಟ್ ನೇಳಿದಾಗ ಶಾಂತ ಕುಣಿಸೋದಕ್ಕೆ ಈಗೆಲ್ಲ ದೊಡ್ಡವ್ರು ಇರ್ತಾರೆ, ಇವ್ರಲ್ಲ 1000 ಟನ್ನ 500 ಟನ್ನ ಬೆಳಿತಕ್ಕಂಥವ್ರು ರೈತರು ಈ ಎಲ್ಲ ನಾಗಳು ಏನೇನೋ ಮಾತಾಡ್ತಿರ್ತೀವಿ. ಯಾಕಂದ್ರೆ ಈ ಮಾಬು ಕಂಟ್ರೋಲ್ ಆಗ್ಬೇಕಂತಂದ್ರೆ ನನ್ನವ್ರು ಯಾಕಪ್ಪ ಇವ್ರು ನಾವು ಹಣ ಇಶ್ಯೂ ಕೊಡತ್ತವ್ರು ನಮ್ಮವ್ರದವ್ರು ಒಂದು ತಪ್ಪು ತಿಳ್ಕೊಳಕ್ಕರೆ ಕಂಟ್ರೋಲ್ ಮಾಡ್ಬೇಕಾಕೈತಿ. ಇವತ್ತು ಅಧಿಕಾರಿಗಳು ಬರಲಿ, ತಾವೆಲ್ಲರೂ ಬರಲಿ, ಇವ್ರು ನಮ್ಮನ್ನು ನಂಬಿ ಬಂದಿರ್ತಾರೆ, ಒಬ್ಬ ಲೀಡರ್ಗಳು ನಂಬಿ ಬಂದಿರ್ತಾರೆ, ಅವ್ರು ಹೆಂಗೆ ಕಳಿಸ್ಬೇಕು ಜವಾಬ್ದಾರಿ ಇರ್ತದೆ. ಇದೆಲ್ಲ ಕೂಡ ಆಯ್ತು. ಬೆಂಗಳೂರು ಮಟ್ಟದಾಗ ಮೀಟಿಂಗ್ ಆಯ್ತು ಕೂಡ. ನಿನ್ನೆ ನನಗೂ ಕೂಡ ಮುಖ್ಯಮಂತ್ರಿ ಅವರು ಮಾತಾಡ್ರು. ನಾಳೆ ಗಲಾಟೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ತಹಸೀಲ್ದಾರ್ ಇಲ್ಲಿ ಸೆಟ್ ಮಾಡಿರ್ರಿ. ಆ ಗಲಾಟೆಯಾಗ ಅಂದ್ರೆ ಅಲ್ಲಿ ಹೋಯ್ತೀನಿ, ಅದನ್ನೆಲ್ಲ ಶಾಂತ ಮಾಡಿಬಿಡ್ದ. ನಮ್ಮ ಸಾಹೇಬ್ರು ಮತ್ತು CM ಅವರಿಗೆ ಅಲ್ಲಿಂದ ಇವ್ರಿಗೆ ಫೋನ್ ಬಂತು. CM ಅವ್ರ ಜೊತೆ ನಾನೊಂದು 5-7 ನಿಮಿಷ ಮಾತಾಡಿ ನಾನು ಗಟ್ಟಿಯಾಗಿ ಹೇಳಿ, ಸರ್ ಅದೆಲ್ಲ ಬೇಡ, ನಮ್ಮದು ಟಾರ್ಗೆಟ್ ರೀಚ್ ಐತಿ, ನಮ್ಮ ಹಿರಿಯರೆಲ್ಲ ಕೂಡಿ 3,400 ರೂಪಾಯಿ ನಮ್ಮದು ಗಚ್ಚಿ ಬೇಡಿಕೆ ಐತಿ. ಲಾಸ್ಟ್ ಒಂದು 100 ರೂಪಾಯಿ, ಒಂದೊಂದು 100 ರೂಪಾಯಿದಾಗ 1 ರೂಪಾಯಿ ಕಡಿಮೆ ಆದ್ರೆ ಸ್ವಾಮಿಗಳನ್ನ ನನ್ನ ಕೂಡಿ ಇಲ್ಲ ತೆಗಿತಾರೋ. ಇದ ಮಂದಿ ಉದ್ಧಾರ ಮಾಡಿದವ್ರಿಗೆ ಕೇಳಿಲ್ಲ, ಮ್ಯಾಲೆ ಆದೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯವರು.
ಅವೆಲ್ಲ ಭಾಗ್ಯಗಳು ರಗಡೆ ಕೊಡತ್ತೀರಿ, ಅವ್ರೇನು ಕೇಳಿದ ಭಾಗ್ಯ ಕೊಡತ್ತೀರಿ. ನಾವು ಲಕ್ಷಾಂತರ ಜನ ಇವತ್ತು ಅನ್ನ ಹಾಕಿ ಟ್ಯಾಕ್ಸ್ ಕಟ್ಟಿ ಇವತ್ತು ಕಬ್ಬು ಬೆಳೆಗಾರರು ಬೀದಿಗೆ ಬಂದು ತಾವು ದಯವಿಟ್ಟು ಇದನ್ನ ಬೆಲೆ ನಿಗದಿ ಮಾಡ್ಬೇಕನ್ನೋ ಅಂತದ. ನೀವು ಗೌರ್ಮೆಂಟ್ ಟ್ಯಾಕ್ಸ್ದಾಗಿಂದ್ರೆ ಕೊಡ್ರಿ, ಕಾರ್ಖಾನೆ ಅವರು ನಾವು 3,200 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ನೀವು ಕೊಡ್ರಿ ಅಂತ ಹೇಳಿ. ಮುಖ್ಯಮಂತ್ರಿ ಅವ್ರು ನೀವು ಕೊಡ್ರಿ, ಸಾಹೇಬ್ರಿಗೆ ಕೇಳ್ರಿ, ಇವ್ರ ಜೋಡಿ 10 ನಿಮಿಷ ಕೊಡ್ರಿ. ಮತ್ತೆ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟೆ ಸೀಟಿಗೆ ಬರೋಂದ್ರೆ ಇವ್ರ ಕೈಯಾಗ ಫೋನ್ ಕೊಟ್ರಿ. ಇವ್ರಿಗೂ ಹೇಳ ಏನ್ರಿ ನೀವು ಉತ್ತರ ಕರ್ನಾಟಕ ಈ ಭಾಗದ ಹುಲಿಯಾಗಿ ಇದೊಂದು 200 ರೂಪಾಯಿ ಯಾವಾರ ಬಗೆಹರಿಸಕ್ಕಾಗತ್ತಂತೇಳಿ ಇವ್ರಿಗೂ ಬೇದ್ನಿ. ಹೌದ್ರಿ, ಮತ್ತೆ ನಾ ಅಲ್ಲಿ ಬೇರೆ ಆ ಮಂದಿನ ಸಂಭಾಳಿಸ್ಬೇಕ್ರಿ. ರಸ್ತಾದಾಗ ಅದೊಂದ ಇಲ್ಲಿ ಹೋರಾಟ, ಈ ಟೆನ್ಷನ್. ಮತ್ತು ಇವ್ರು ನಮ್ಮ ಭಾಗದವ್ರದವ್ರು ನಮಗೆ ಸ್ವತಃ ಐತಿ. ಮತ್ತು ಮಂತ್ರಿಯರು ಯಾಕಾಗಿರಿ ದಬಾಶೆ ಒಂದು 100-200 ರೂಪಾಯಿ ಬಿಡುಗಡೆ ಮಾಡಿಸ್ಬಿಟ್ರೆ ಕಾರ್ಖಾನೆ ಅವ್ರು ಒದ್ದಾಡ್ತಾರೆ. ಎಷ್ಟು ಗುದ್ದಾಡೋದ್ರಿ ನಾವು ಬೇರೆ ನೋಡ್ರಿ, ನಾವು ಕಬ್ಬು ಕಡಿಬೇಕಾಗಿತ್ತು, ಬೇರೆ ಬೆಳೆ ಮಾಡ್ಬೇಕಂದ್ರೆ ದಬಾಶೆ. ಇವತ್ತು ಅವರು ಕೂಡ ಸರ್ಕಾರದಿಂದ 50 ರೂಪಾಯಿ ಅಂತಂದ್ರೆ ನಂಗೆ ಮಂತ್ರಿಯವರು 50 ಇಲ್ರಿ, ಇನ್ನ 1 ರೂಪಾಯಿ ಕೂಡ ಕಡಿಮೆ ಆದ್ರೆ ನಾವು ಚಳವಳಿ ಹಿಂಗೆ ತಕ್ಕೋದಿಲ್ಲ. ನಮ್ಮ ಗುರುಗಳ ಆದೇಶ ಆಗೈತಿ, ಇದು ಹುಲಿ ಒಮ್ಮೆ ನೋಡಿತಪ್ಪ ಅಂದ್ರೆ ಅದು ಹೊಳ್ಳಿ ವಾಪಸ್ ಬರೋಕೆ ಸಾಧ್ಯ ಇಲ್ಲ. ಅದ 300 ಆಗಬೇಕನ್ನಂದ್ರೆ ಅವರು ಕೂಡ ಸರ್ಕಾರದಿಂದ ಒಂದು 100 ರೂಪಾಯಿ ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಈ ಪರಿಸ್ಥಿತಿ. ಈ ಗುರ್ಲಾಪುರ ಐತಿಹಾಸಿಕ ಚಳವಳಿಯಿಂದ ಮತ್ತೆಲ್ಲ ನನ್ನ ಮೀಡಿಯಾ ದೇವರುಗಳೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದಿಂದ 100 ರೂಪಾಯಿ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಿರತಕ್ಕಂಥದ್ದು ಗುರ್ಲಾಪುರ ವೇದಿಕೆಯಿಂದ. ಇದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರಕ್ಕಷ್ಟ ಅಲ್ಲ, ಇಡೀ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ ಒಂದು 100 ರೂಪಾಯಿ ಒಂದು ಟನ್ನಿಗೆ. ನೆನಪಿಟ್ಕೋರಿ, ಕರ್ನಾಟಕದ ರೈತರಿಗೆ ಒಂದೊಂದು ಟನ್ನಿಗೆ ಒಂದು 100 ರೂಪಾಯಿ. ಇದೇನು ಭಾಳ ಅಂತೇಳಿ ಅಲ್ಲ, ಇವತ್ತಿನ ಸಂದರ್ಭ ನಾವು ಕಾರ್ಖಾನೆಗಳನ್ನ ಬಂದಿಟ್ಕೊಂಡು ಹೋರಾಟ ಮಾಡತ್ತು. ಮತ್ತೆ ನಾವು ಅಧಿವೇಶನದಾಗ ಜಾಸ್ತಿ ಕೇಳೋದೈತೆ ಹೋರಾಟ ಮಾಡೋಣ್ರಿ, ಹೌದಲ್ಲ? ಆ ಸಂದರ್ಭದಾಗ ಆಯ್ತು ಆ ಹೋರಾಟ. ಕರೆಂಟು ಕೇಳ್ಬೇಕಾಗೈತಿ, ಕರೆಂಟು ಈಗ 7 ತಾಸು ಸಾಲು ಆತು. ರಾತ್ರಿ ಹಗಲಿ ನಮಗೆ ನೀರು ಹಾಸಕ ನಾವು ಹಗಲಿ ನೀರು ಹಾಸ್ಬೇಕಾಗಿತ್ತು ಅಜ್ಜ, ರಾತ್ರಿ ನಾವ್ ಯಾಕೆ ನೀರು ಹಾಸೋದು? ಯಾಕಂದ್ರ ರಾತ್ರಿ ನೀರು ಹಸಕ್ ಆಗವತ್ರಿ ಅಜ್ಜರ. ಹಗಲಿ ನಾವು 12 ತಾಸು ನೀರು ಹಾಸಿ ಆರಾಮ್ ಮಕ್ಕೋಬೇಕು ಮಾಡ್ರ. ಇವ್ರಿಗೆ ಪುಕ್ಕಟ ಅನ್ನ ಹಾಕೋದು ಮತ್ತು ನಾವು ಯಾಕೆ ಸಾಯಿದ್ರಿ? ಅದಕ್ಕೆ ಹಗಲಿ 12 ತಾಸು ಕೂಡ ಕರೆಂಟನ್ನ ಕೊಡಬೇಕನ್ನುವಂಥ ಹೋರಾಟ ಅಧಿವೇಶನದ ಸಂದರ್ಭವಾಗಿ ಮಾಡೋಣ್ರಿ. ಈಗ ಇವೆಲ್ಲ ವಿಚಾರಗಳಾಗ್ಯಾವ ಶಿವಾನಂದ್ ಸರ್. ಈಗ ಇದೆಲ್ಲ ಆಗೈತಿ, ಮಂದಿ ತಲೆಯಾಗಿ ಏನಾಗೈತಿ, ಇಷ್ಟೆಲ್ಲ 300 ರೂಪಾಯಿ ಗುದ್ದಾಡಿ ತಗೊಂಡು ಇನ್ನು ಪಕ್ಕ ಇವ್ರ ಕಾಟದಾಗ ಹೊಡೆದ ಇದನ್ನ ಲಾಭ ತಕ್ಕೋತಾರ ಅಂತ ತಿಳಿಯಾಗಿ. ಅದಕ್ಕಾಗಿ ತಾವ ಮುಖ್ಯಮಂತ್ರಿ ಅವ್ರ ಕಡೆ ಒಂದು 2 ಗಂಟೆ ತಡ್ರಿ, ಮುಖ್ಯಮಂತ್ರಿ ಅವ್ರ ಕಡೆ ಇವತ್ತೊಂದು ನಿಯೋಗ ಒಯ್ಯುವಂಥದನ್ನ ಮಾಡ್ಬೇಕಾಗೈತಿ. ಏಕಕ್ಕ ಇರ್ಲಿಗಪ್ಪ, ಇರ್ಲಿ, ವಿಷಯ ಅದಿಲ್ಲ, ಹಂಗ ಮಾತಾಡಂಗಿಲ್ಲ, ಹಂಗಿರಂಗಿಲ್ಲ, ಇರ್ಲಿ, ನಡೆದಿಲ್ಲ, ಹಂಗೆ ನಡೆಯಂಗಿಲ್ಲ, ಇರ್ಲಿ. ಈಗ ಕೇಳ್ರಿ ಕಾಟದ್ದು ಸಾಹೇಬ್ರ, ಈಗ ಕೇಳ್ರಿ. ಕೂಡ್ರು ತಂದೆ ಹಿಂಗ್ಯಾಕ್ ಮಾಡಕತ್ತಿ? ವಯಸ್ಸೇನಾಗ್ಯದ, ಕೂಡ್ರು ಸರ. ನೀನ್ ಹೆಂಗೆ ಡ್ಯಾನ್ಸ್ ಮಾಡಿಯಲ್ಲ ಅವಾಗ. ಈಗ ನೋಡ್ರಿ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕಾಕ ಈಗ ಡಿಜಿಟಲ್ ಸರ ಮಾತಾಡಕ ಹಂಗ ಮಾಡಬಾರ್ದು. ಈಗ ಡಿಜಿಟಲ್ ಕಾಟ ಸರ, ಈಗ ಡಿಜಿಟಲ್ ಡಿಜಿಟಲ್ ಕಾಟದಿಂದ ಅದಕ್ಕೊಂದು ಇಂಡಿಕೇಟರ್ ಅಂತ ಬರ್ತೈತಿ. ಇಂಡಿಕೇಟರ್ಗೆ ಅವ್ರು 4-6 ಪಿನ್ಗಳು ಇಟ್ಟಿರ್ತಾರ. ಇವ್ರಿಗೆ ಸಾಹೇಬ್ರಿಗೆ ಹೇಳಿಲ್ರಿ, H.K. ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರಿ ಇಲ್ಲ, ಹಂಗಲ್ರಿ ಸರ. ಅವ್ರು ಅಲ್ಲೂ ಮೋಸ ಮಾಡ್ತಿರ್ತಾರೋ, ಅದನ್ನ ಸೀಸ್ ಮಾಡಿಸ್ಬೇಕಂತೇಳಿ ಸಾಹೇಬ್ರಿಗೆ ಹೇಳತ್ತು. ಡೈರೆಕ್ಟ್ ಇಂಡಿಕೇಟರ್ ಡಿಸ್ಪ್ಲೇ ಹೋಗಲಿ, ಇಲ್ಲ ಅಂದ್ರೆ ಕಂಪ್ಯೂಟರ್ ಇಟ್ಟು ಆಯ್ತು ಸರಿ ಹೇಳ್ರಿ ಆಯ್ತು. ಮತ್ತು ರಿಕವರಿ ಒಳಗೂ ಮೋಸ ಆಗತ್ತೈತಿ. ತೂಕ, ರಿಕವರಿ ಮತ್ತು ಕಬ್ಬಿಣ ಬಿಲ್ ರೀ, ಇಷ್ಟೆಲ್ಲ ಮಾಡಿದ್ದು. ಇನ್ನು 14 ದಿವಸನಾಗ ಇವ್ರು ಬಿಲ್ ಕೊಡ್ತಾರಿಲ್ಲೋ ಅನ್ನೋವಂಥದ್ದು ಕೂಡ ಆಯ್ತು. ಅವಾಗೂ ನಾವು ಹೋರಾಟ ಮಾಡಕ್ಕೆ ಹಚ್ಬೇಡ್ರಿ. ಇಲ್ರಿ, 14 ದಿವಸನಾಗ ಅವ್ರು ಮಣಿದೇವ್ರು ಕೊಡ್ಬೇಕ್ರಿ. ಅವ್ರು ಏನಾರ ಮಾಡಿ ನಮಗೆ ಸಂಬಂಧ ಇಲ್ಲ. ಕಾನೂನು ಐತಿ. ಇನ್ನು ಮುಂದೆ ಸರ ನೀವು ಸಚಿವರದಿಲ್ರಿ, ಇನ್ನು ಮುಂದೆ ನೀವು 14 ದಿವಸನಾಗ ಕೊಡಿಸಿದ್ರ 15% ಇಂಟ್ರೆಸ್ಟ್ ಹಾಕಿ ಕೊಡಿಸ್ತಕ್ಕಂಥದ್ದು ಕಾನೂನು ಐತಿ. ನೀವು ಕೊಡಿಸುವಂಥ ಕೆಲಸ ಮಾಡ್ಬೇಕು. ನಾವು ಎದಕ್ಕೆ ಹೇಳ್ತಿದ್ರೆ, ಈಗ ನಾವು ಬ್ಯಾಂಕ್ನಾಗ ಎಲ್ಲರ ಇಲ್ಲಿ ಸಾಲ ತಕೊಂಡಿರ್ತೀರಿ, ಸವಾರದ ಬ್ಯಾಂಕ್ನಾಗ ಅಲ್ಲಿ ಇಲ್ಲಿ ಅವ್ರು ಬಡ್ಡಿ ಕಟ್ಟಿದ್ರೆ ಬಿಡ್ತಾರ್ರಿ ಸರ್. ನಮ್ಮ ಏನೋ ತಮ್ಮ ಪುಕ್ಕಟ ಗಂಟದಾವ ತರೋ, ನಮ್ದು ಏನು ಪುಕ್ಕಟ ಐತ್ರಿ ಕಬ್ಬ. ಅವರು ಬಡ್ಡಿ ಕೊಡಬೇಕಾದ್ರೆ ಏನು ಬಿಡೇ ಇಲ್ಲ. ನೀವು 15 ದಿವಸನಾಗ ಕೊಡ್ಸ್ಲಿಕ್ಕೆ ಸರ್ಕಾರ ಜವಾಬ್ದಾರಿ ಇರಬೇಕು. ನಾವು ಮಾತ್ರ ನಿಮ್ಮ ಜೊತೆ ಇದ್ರಿ. ಯಾವ ಕಾರ್ಖಾನೆ ಕೊಡೋದಿಲ್ಲ. ನಾವು ಒಂದು 1000 ಮಂದಿ ರೆಡಿ ಆಗತ್ತವ್ರಿ. ಅದು ಎಲ್ಲಿ ಹೋಗವ್ರನ್ನ ತೂಕನು ಚೆಕ್ ಮಾಡವ್ರ, ರಿಕವರಿ ನಾವು ಚೆಕ್ ಮಾಡವ್ರ. ನಮ್ದೊಂದು ಕಣ್ಣು ಇರೋದ್ರಿ, ಯಾಕಂದ್ರೆ ಕಬ್ಬು ನಮ್ಮದೈತೆ. ಅದಕ್ಕಾಗಿ ನಾವು ಕೂಡ ಅದಕ್ಕೆ ಗಟ್ಟಿಯಾಗಿದ್ದೀವಿ.
ಇದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆ ಒಳಗ ಯಾವ ರೀತಿ ಇವತ್ತ ನಮಗೆ 300 ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತೆ, ಬಾಗಲಕೋಟೆ, ಬಿಜಾಪುರ, ನಮ್ಮ ಹಳ್ಯಾಳ ಇವತ್ತು ಎಲ್ಲ ಭಾಗದಾಗ ಕೂಡ ಆ ರೈತರಿಗೂ ಅವ್ರು ನಮ್ಮವ್ರು ಅದಾರ, ಅವರೆಲ್ಲ ಹೋರಾಟಕ್ಕೆ ಬೆಳಗಾವಿ ಬಾಗಲಕೋಟೆ ಜನ ಕೂಡ, ಬಿಜಾಪುರ, ಯಾದಗಿರಿ, ಗುಲ್ಬರ್ಗ ಅಲ್ಲಿಂದ ಎಲ್ಲ ಕೂಡ ಇವತ್ತು ಜನ ಈ 100 ರೂಪಾಯಿ ಏನೈತಿ ಇಡೀ ರಾಜ್ಯಕ್ಕೆ ಅನ್ವಯ ಆಕತ್ತಿದ್ದು ವ್ಯವಹಾರ ಬೇರೆ. ಕಾರ್ಖಾನೆಯವ್ರ ಕಡೆ ನೀವು ಹಣ ಕಳಿಸ್ಕೊಡ್ತಕ್ಕಂಥದ ಈ ಚಟುವಟಿಕೆಯನ್ನ ಇಡೀ ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಕಾರ್ಖಾನೆ ಸುತ್ತು. ಈಗಾಗಲೇ ಮಂಡ್ಯದವರು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಯಾರ, ಸರ್ಕಾರದಿಂದ ಅವ್ರು 100 ರೂಪಾಯಿ ಹೋಗ್ತಕ್ಕಂಥದ್ದು ಅವ್ರಿಗೂ ಹೋಗ್ತದೆ, ಅದೆಲ್ಲ ತೊಂದರೆ ಇಲ್ಲ. ದಯವಿಟ್ಟು ಈಗಾಗಲೇ ಯಾಕಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಒಳಗಲ್ಲಿ ಚಳವಳಿ ನಮ್ಮವ್ರು ಪ್ರಾರಂಭ ಮಾಡ್ಯಾರ, ಅದನ್ನು ಕೂಡ ದಯವಿಟ್ಟು ತಾವು ಸಹಕರಿಸ್ರಿ. ಇದು ಕಬ್ಬು ಬೆಳೆಗಾರರ ಬದುಕ ಬೀದಿ ಒಳಗೆ ಕೂತು ಕಾರ್ಖಾನೆಯವ್ರಿಗೂ ಕೂಡ ದಯವಿಟ್ಟು ನಾವು ಏನೇನೋ ಮಾತಾಡಿದ್ವು, ಕಾರ್ಖಾನೆಯವ್ರಿಗೆ ಏನೇನೋ ಬೇಕು, ದಯವಿಟ್ಟು ನೀವು ಯಾರು ಬೇಜಾರು ಮಾಡ್ಕೋಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ ಅಂದ್ರೆ ಮತ್ತೆ ಇನ್ನೊಂದು 100 ಎಕ್ಸ್ಟ್ರಾ ಕೊಟ್ಟು ಆಗುವತ್ತ ಕಾರ್ಖಾನೆ ಚಾಲೂ ಮಾಡ್ರಿ, ನಮ್ಮದೇನು ತೊಂದರೆ ಇಲ್ಲ. ಆದ್ರೂ ಏನೈತಿ ಇವತ್ತ ನಾ ಯಾಕೆ ಇಲ್ಲಿ ನಿಮ್ಮನ್ನ ಕರೆಸ್ಬೇಕಾತಂದ್ರ ಸರ್ಕಾರ ಗುರ್ಲಾಪುರದಾಗ ಬಿಲ್ ಫಿಕ್ಸ್ ಆಗೈತಿ, 200 ಬಿಲ್ ಫಿಕ್ಸ್ ಆಗೈತಿ ಗುರ್ಲಾಪುರದಾಗ, ಇನ್ನೂ ಒಂದು 100 ರೂಪಾಯಿ ಜಾಸ್ತಿ ಎಲ್ಲಿ ಆಗೈತಿ ಅದು ಗುರ್ಲಾಪುರದಾಗ ಆಗಬೇಕು. ಮತ್ತು ನಮ್ಮ ಶಶಿಕಾಂತ್ ಗುರುಜಿ, ಮುರುಘರಾಜೇಂದ್ರ ಗುರುಗಳ ನೇತೃತ್ವದಾಗ ಅದು ಅಧಿಕೃತ ನಮಗೊಂದು ತಾವು ಡಾಕ್ಯುಮೆಂಟ್ಸ್ ಕೊಟ್ಟ ಹೋಗಬೇಕು, ನೀವು ಇಲ್ಲೇ ಬರ್ಬೇಕಂತೇಳಿ ನಾನು ನಿನ್ನ ಕೂಡ ಜಿಲ್ಲಾಧಿಕಾರಿ SP ಸಾಹೇಬರು ಒತ್ತಾಯ ಮಾಡಿದ ತಕ್ಷಣ ಆಯ್ತು ತಮ್ಮ ಇಷ್ಟೆಲ್ಲ ಗುದ್ದಾಡಿದಿ ಮತ್ತು ಇನ್ನು ಅದಾಟ ಏನು ಬಿಡುಮಗ ಅಲ್ಲಿನ ಹೆಂಗಿರು ಕರ್ಸೋಣ ಅಂತೇಳಿ ಅವರು ಕೂಡ ಇವತ್ತು ಕರೆಸ್ಯಾರು. ದಯವಿಟ್ಟು ತಾವ ಆಯ್ತಾಯ್ತು ಸರ, ಅವ್ರ ಕಾರ್ಖಾನೆ ಅವ್ರಿಗೂ ಕೂಡ ನಾವಿಷ್ಟು ಕಬ್ಬಿನ ಬಿಲ್ ಕೊಡ್ತು ಅಂತೇಳಿ ಬೋರ್ಡ್ ಹಚ್ತಕ್ಕಂಥದ್ದು ಮಾಡ್ರಿ. ಈಗಾಗಲೇ ಇವತ್ತ ನಮ್ಮಲ್ಲಿ 13 ರಿಕವರಿ ಬಂದಿರತಕ್ಕಂಥವ್ರದಾರ, ಎಲ್ಲಿ ಬೈಲೊಂಗಲ್ ಕಾರ್ಖಾನೆ ಅದು, ಅಂಥವ್ರಿಗೆ ಆ ರಿಕವರಿ ಆಧಾರ ಮೇಲೆ ಇದಕ್ಕಿಂತ ಮೀರಿ ಜಾಸ್ತಿ ಬೆಲೆ ಕೊಡಬೇಕಾಗೈತಿ, ಅವ್ರು ಕೊಡಲೇಬೇಕು, ಅವ್ರ ಮನೆದೇವ್ರು ಕೊಡ್ಬೇಕು, ಅದೇನು ಬಿಟ್ಟದ್ದಲ್ಲ. ಬೆಂಗಳೂರ ಸಭೆಯನ್ನು ಸರ್, ಒಬ್ಬ ಮುಖ್ಯಮಂತ್ರಿ ಸಭೆಯನ್ನು ಸುಮಾರು ಒಂದು 2 ಗಂಟೆ ಈ ಭಾಗದ ಹಲವಾರು ಒಂದು 10-20 ಮುಖಂಡರ ಜೊತೆ ಕರ್ಕೊಂಡೋಗಿ ಶುಗರ್ ಕಮಿಷನರ್ ಯಾಕಂದ್ರೆ ನಿಮ್ಗೆ ತಾಕತ್ ಮಾಡಕ್ರಿ, ಅದೇನಾಗೈತ್ರಿ ನಿಮ್ಗೆ 5 ಮಂದಿನ ಇಟ್ಕೊಂಡು ಅಲ್ಲಿ ಅಡ್ಡಾಡೋದು ಬೇಡ ಅನ್ನತ್ರು ಇಲಾಖೆಗೆ, ಒಂದು 50 ಮಂದಿ ಇಟ್ಕೊಂಡು ಅಡ್ಡಾಡ್ರಿ ಅಂದ್ರೆ ತಮ್ಮ ಇಲ್ಲಿ ಹೋಗುವ ಕಾರ್ಖಾನೆ ಚೆಕ್ ಮಾಡು ಅದೇನಾಗೈತೆ ಅನ್ನಕ್ಕೆ ಬರುತ್ತೆ. 5 ಮಂದಿ ಕಾಗಪತ್ರ ಮಾಡಕ್ಕೆ ಸರಿ ಆಗೋದು ಜನ್ಮ 10-15 ವರ್ಷ ತಾವು ಗುದ್ದಾಡತ್ತು. ಅದಕ್ಕಾಗಿ ದಯವಿಟ್ಟು ತಾವು ಇನ್ನೂ ಹಲವಾರು ವಿಚಾರಗಳು ಕೂಡ ಅದಾವು, ಅದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಆಗ್ತತಿ. ಈಗ ಸರ್ಕಾರದಿಂದ ಅವರ ಏನನ್ನ ಇವತ್ತು ನಮಗೆ ವಿಚಾರಗಳಂತಂದ್ರೆ ಅನ್ನೋಂಥದ್ದು ಅಧಿಕೃತವಾಗಿ ನಂಗೆ ಬಾಯಲ್ಲಿ ಹೇಳಿಬಿಟ್ಟೆ 100 ರೂಪಾಯಿ ಅಂತೇಳಿ, ಅದೇನಾಯ್ತು ನೋಡ್ಬೇಕಲ್ಲ. ಕಬ್ಬು ಹೌದೌದು ಸರ್, ಇನ್ನೊಂದ್ರಿ 114 ರೂಪಾಯಿ ಸರ್, 114 ರೂಪಾಯಿ ರೀ ಕಟಾವ್ ಹೋದ್ರಿ. ಕಟಾವು ಮಾಡ್ತಕ್ಕಂಥದ್ದು ಅದು ಒಂದು 4 ಕಾರ್ಖಾನೆ 2-3 ಕಾರ್ಖಾನೆ ಅಷ್ಟೇ ಕೊಟ್ಟವ್ರಿ. ಇವತ್ತು ನಮ್ಮ ಸತೀಶ್ ಶುಗರ್ ಕೊಟ್ಟಿಲ್ರಿ, ಹಲವಾರು ಬೇರೆ ಬೇರೆ ಶಿವಶಕ್ತಿ ಕೆಲವು ಕಾರ್ಖಾನೆಗಳು ಕೊಟ್ಟಿಲ್ಲ. ಅದಕ್ಕಾಗಿ ಒಂದೊಂದು ಫ್ಯಾಕ್ಟರಿ ಕ್ಲಿಯರ್ ಮಾಡಿಲ್ರಿ ಸರ್, ಅದು 114 ರೂಪಾಯಿ ಕೂಡ